ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। सुमुखौ सुंदरतरौ सुनासौ सुखचित्तनु सुराराधितपादाब्जौ रमानारायणौ स्तुमः मंगलं भगवान् विष्णुर्मंगलं मधुसूदनः मंगलं देवकी पुत्रो मंगलं गरुडध्वजः। भगवंत श्रीकृष्णन कथे धर्मस्वनुष्ठित पुंसां विश्वक्सेन कथासु यः ನೋತುಪಾದಯೇತ್ ಯದಿ ರತಿಂ ಶ್ರಮ ಏವ ಹಿ ಕೇವಲಂ ಅಂತ ಭಾಗವತದ ಆರಂಭದಲ್ಲಿ ಬರುವ ಒಂದು ಮಾತು. ನಾವು ಎಷ್ಟೇ ಸರಿಯಾದ ಕ್ರಮದಲ್ಲಿ ಧರ್ಮಾದ್ಯನುಷ್ಠಾನಗಳನ್ನು ನಡೆಸಿದರೂ ಕೂಡ ಭಗವಂತನ ಕಥಾಶ್ರವಣ ಮಾಡಬೇಕು ಅನ್ನುವ ಭಾವ ನಮ್ಮಲ್ಲಿ ಹುಟ್ಟಲಿಲ್ಲ ಅಂತೇಳಿದರೆ ಆ ಕರ್ಮಾನುಷ್ಠಾನ ಅದು ಕೇವಲ ಶ್ರಮವಾಗ್ತದೆ ಅಂತ. ಅಂದರೆ ಕರ್ಮಾನುಷ್ಠಾನದಿಂದ ಉಂಟಾಗುವುದು ಅಂತಃಕರಣ ಶುದ್ಧಿ. ಶುದ್ಧವಾದ ಅಂತಃಕರಣದಲ್ಲಿ ಭಗವಂತನ ಕಥೆ ಕೇಳಬೇಕು ಅನ್ನುವ ಭಾವ ಹುಡ್ತದೆ. ಆ ಭಗವತ್ ಕಥಾಶ್ರವಣವನ್ನು ಮಾಡ್ತಾ ಹೋದ ಹಾಗೆ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು, ಆ ಮೂಲಕವಾಗಿ ನಮ್ಮ ಕಾಯ ಅಂದರೆ ನಮ್ಮ ಶರೀರ ದೇವರ ಕಡೆಗೆ ಬಗ್ತದೆ. ಮೊದಲು ಮನಸ್ಸು ಭಗವಂತನ ಕಡೆಗೆ ಬಗ್ಗಬೇಕು. ಒಂದು ಕೋಲನ್ನು ಬಗ್ಗಿಸಬೇಕಾದರೆ ಒಣಗಿದ ಕೋಲು ಬಗ್ಗಿಸಿದರೆ ಅದು ಫಟ್ ಅಂತೇಳಿ ಒಡೆದು ಹೋಗ್ತದೆ. ಅದರಿಂದ ಬಿದಿರನ್ನು ಬಗ್ಗಿಸಿ ಬಿಲ್ಲಾಗಿಸಬೇಕು ಅಂತಾದರೆ ಮೊದಲು ಆ ಕೋಲನ್ನು ನೀರಿನಲ್ಲಿ 3 ದಿವಸ ಹಾಕಿಡ್ತಾರೆ. ಆವಾಗ ಅದು ಆರ್ದ್ರವಾಗ್ತದೆ. ಆರ್ದ್ರವಾದ ಮೆದುವಾದ ಕೋಲನ್ನು ಬಗ್ಗಿಸಿ ಹಗ್ಗ ಕಟ್ಟಿ ಎಳೆದಾಗ ಅದು ಬಿಲ್ಲಾಗ್ತದೆ. ಆದರೆ ಬಗ್ಗಿಸಬೇಕಾದರೆ ಒದ್ದೆಯಾಗಬೇಕು ಅನ್ನುವುದು ನಿಯಮ. ಮನಸ್ಸು ದೇವರ ಕಡೆಗೆ ಬಗ್ಗುವುದಕ್ಕೆ ಮನಸ್ಸು ಒದ್ದೆಯಾಗಬೇಕು. ಒದ್ದೆಯಾಗುವುದಕ್ಕೆ ಭಕ್ತಿ ರಸದಿಂದ ಒದ್ದೆಯಾಗಬೇಕು. ಅದು ಆ ಭಕ್ತಿರಸ ಮನಸ್ಸಿನಲ್ಲಿ ಉಕ್ಕುವುದಕ್ಕೋಸ್ಕರ ಭಗವತ್ ಕಥಾಶ್ರವಣ ಅನ್ನುವುದು ಶಾಸ್ತ್ರವಿಹಿತವಾದ ಪದ್ಧತಿಯಲ್ಲಿ ಒಂದು. ಧರ್ಮಾನುಷ್ಠಾನಗಳಲ್ಲಿ ಶ್ರವಣಂ, ಮನನಂ, ನಿಧಿಧ್ಯಾಸನಂ ಅಂತ 3 ಪ್ರಸಿದ್ಧವಾದ 3 ಭಗವತ್ ಕಥಾ ಅನುಸಂಧಾನದ ವಿಧಾನಗಳು. ಅದರಲ್ಲಿ ಮೊದಲನೇ ಹಂತದಲ್ಲಿ ಭಗವತ್ ಕಥಾ ಶ್ರವಣ. ಒಂದು ಯಥಾಶಕ್ತಿ ಒಂದು 3 ಅಥವಾ 4 ಗಂಟೆಯ ಕಾಲಾವಧಿ. ನಾವು 3 ದಿವಸ ಅಂತ ಸುಳ್ಳು ಹೇಳಬಾರ್ದು. ಅದು 3 ಅಥವಾ 4 ಗಂಟೆಯ ಕಾಲಾವಧಿಯಲ್ಲಿ ಯಥಾಶಕ್ತಿ ಶ್ರೀಕೃಷ್ಣನ ಕಲ್ಯಾಣ ಕಥೆಯ ಅನುಸಂಧಾನವನ್ನು ಮಾಡೋಣ. ಭಗವಂತ ಭೂಮಿಯಲ್ಲಿ ಅವತರಿಸಿ ಮದುವೆಯಾಗದ ಅವತಾರವನ್ನು ಮಾಡಿದ್ದಾನೆ, ಮದುವೆಯಾಗುವ ಅವತಾರಗಳನ್ನು ಮಾಡಿದ್ದಾನೆ. ಭಗವಂತನ ಕಪಿಲ ದತ್ತಾತ್ರೇಯ ಮೊದಲಾದ ಅವತಾರಗಳಲ್ಲಿ ಆತನ ಕಲ್ಯಾಣದ ಕಥೆ ಇಲ್ಲ. ಆದರೆ ರಾಮಕೃಷ್ಣಾದ್ಯವತಾರಗಳಲ್ಲಿ ವಿವಾಹದ ಕಥೆಯೇ ಬಹಳ ಪ್ರಧಾನವಾದದ್ದು. ಅದರಲ್ಲೂ ಇಲ್ಲಿ ಹಾಕಿ ಅದರಲ್ಲೂ ಕೂಡ ಭಗವಂತನ ಕೃಷ್ಣಾವತಾರದಲ್ಲಿ ಈ ಕಲ್ಯಾಣೋತ್ಸವಕ್ಕೆ ಇರತಕ್ಕಂತಹ ಮಹತ್ವ ಬೇರೆ ಯಾವ ಅವತಾರಗಳಲ್ಲೂ ಕೂಡ ಕಾಣಿಸುವುದಿಲ್ಲ. ಕೃಷ್ಣಾವತಾರದಲ್ಲಿ ಯಾಕಂದರೆ ರಾಮಾವತಾರದಲ್ಲಿ ಭಗವಂತ ಒಂದು ವಿವಾಹ ಅಂತ ತೀರ್ಮಾನಿಸಿದ್ದ. ಆವಾಗ ಶ್ರೀರಾಮಚಂದ್ರನನ್ನು ಪತಿಯನ್ನಾಗಿ ಪಡೆದು ಸಾಧನೆ ಮಾಡಬೇಕು ಅಂತ ಅನೇಕ ಜನ ತಾವು ಪ್ರಯತ್ನವನ್ನು ಪಟ್ಟಿದ್ದರು. ಆದರೆ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥನಾಗಿ ತಾನು ಭಗವತಿ ಸೀತಾಮಾತೆಯನ್ನು ಹೊರತುಪಡಿಸಿ ಬೇರೆ ಕಲ್ಯಾಣವನ್ನು ಮಾಡಿಕೊಳ್ಳುವುದಿಲ್ಲ ಅನ್ನೋ ಸಂಕಲ್ಪವನ್ನು ಮಾಡಿಕೊಂಡು ಆಕೆಯನ್ನು ತಾನು ವಾಲ್ಮೀಕಿ ಆಶ್ರಮದಲ್ಲಿ ಬಿಟ್ಟಂತಹ ಸಂದರ್ಭದಲ್ಲಿ ಒಂದು ಅಶ್ವಮೇಧ ಯಾಗ ಮಾಡಬೇಕು ಅನ್ನೋ ಸಂಕಲ್ಪ ಮಾಡುವಾಗಲೂ ವಸಿಷ್ಠಾದಿಗಳು ಹೇಳಿದರು, ಪತ್ನಿ ಇಲ್ಲದೆ ಯಾಗ ಹೇಗೆ, ಪತ್ನಿಯನ್ನು ಕರೆಸಿಕೋ ಅಥವಾ ಇನ್ನೊಂದು ಮದುವೆಯಾಗು ಅಂತ ಹೇಳಿದಾಗ ಶ್ರೀರಾಮಚಂದ್ರ ಸೀತೆಯನ್ನು ಆಲೋಚನೆ ಮಾಡ್ತಾ
ಸುವರ್ಣ ಕನ್ನಿಕೆಯ ಸೀತೆಯನ್ನು ಇಡುವುದಕ್ಕೆ ಅವಕಾಶ ಇದೆ ಅಲ್ವ ಧರ್ಮಶಾಸ್ತ್ರದಲ್ಲಿ ಅಂತ ಧರ್ಮಶಾಸ್ತ್ರದ ಮಾತನ್ನು ವಸಿಷ್ಠರಿಗೆ ಜ್ಞಾಪಿಸಿ ತಾನು ಸುವರ್ಣ ಜಾನಕಿ ಪ್ರತಿಮೆಯನ್ನು ತನ್ನ ಎಡಭಾಗದಲ್ಲಿ ಕೂಡಿಸಿಕೊಂಡು ಯಜ್ಞಕರ್ಮದಲ್ಲಿ ಬಲಭಾಗದಲ್ಲಿ ಕೂಡಿಸಿಕೊಂಡು ತಾನು ಅಶ್ವಮೇಧ ಯಾಗವನ್ನು ಮಾಡಿದ ಅಂತ ಶ್ರೀರಾಮಚಂದ್ರನ ಇತಿಹಾಸ. ಶ್ರೀರಾಮಚಂದ್ರನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲೇಬೇಕು ಅಂತ ಹಠ ಇದ್ದದ್ದು ಯಾರಿಗೆ ಅಂದರೆ ಜಾಂಬವಂತನಿಗೆ. ಅಂತಹ ಜಾಂಬವಂತ ಶ್ರೀರಾಮಚಂದ್ರನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು, ಏನು ಮಾಡುವುದು, ಆತ ಮದುವೆ ಆಗುವುದಿಲ್ಲ ಅಂತ ಹೇಳಿ ಕೈ ಮುಗಿದು ಕೇಳಿದ. ಆವಾಗ ಭಗವಂತ ಹೇಳಿದ, ನಾನು ಎಷ್ಟು ಬೇಕಾದರೂ ಮದುವೆ ಆಗುವುದಕ್ಕೋಸ್ಕರ ಒಂದು ಅವತಾರ ಮಾಡಲಿಕ್ಕುಂಟು, ಆವಾಗ ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿ ಕೊಡ್ಬೋದು. ಮಗಳಿಲ್ಲದೆ ಮದುವೆ ಮಾಡಿಕೊಡುವ ಆಲೋಚನೆ ಇವನು, ಅವನಿಗೊಂದು ಮಗಳನ್ನು ನಾನು ಪಡೆದು ಮದುವೆ ಮಾಡಿಕೊಡಬೇಕು ಅಂತ. ಹಾಗೆ 28ನೆಯ ದ್ವಾಪರ ಯುಗದಲ್ಲಿ ಶ್ರೀರಾಮಚಂದ್ರನ ಅವತಾರ ಆದದ್ದು 24ನೆಯ ತ್ರೇತಾಯುಗದಲ್ಲಿ. ವೈವಸ್ವತ ಮನ್ವಂತರದಲ್ಲಿ ಒಟ್ಟು 77 ಬಾರಿ ಯುಗಾವೃತ್ತಿ ನಡೆಯುತ್ತೆ, 71 ಬಾರಿ ಯುಗಾವೃತ್ತಿ ನಡೆಯುತ್ತೆ. ಅದರಲ್ಲಿ 24ನೆಯ ಯುಗಾವೃತ್ತಿಯಲ್ಲಿ ತ್ರೇತಾಯುಗದಲ್ಲಿ ಭಗವಂತ ಶ್ರೀರಾಮಚಂದ್ರನಾಗಿ ಅವತರಿಸಿದ್ದು. 28ನೆಯ ದ್ವಾಪರದಲ್ಲಿ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ. ಆ ಸಂದರ್ಭದಲ್ಲಿ ಈ ಕಾಮಭಕ್ತಿಯಿಂದ ಯಾರು ಮೋಕ್ಷ ಸಾಧನೆ ಮಾಡಿಕೊಳ್ಳಬೇಕು ಅಂಥವರಿಗೆಲ್ಲ ತಾನು ಪತಿಯಾಗಿ ಅವರಿಗೆ ಅನುಗ್ರಹ ಮಾಡ್ತೇನೆ ಅಂತ ಭಗವಂತ ಸಂಕಲ್ಪಿಸಿಕೊಂಡು ತಾನು 28ನೆಯ ದ್ವಾಪರದಲ್ಲಿ ಕೃಷ್ಣನಾಗಿ ಅವತರಿಸಿದ್ದಾನೆ. ಅವತರಿಸಿದಂತಹ ಕೃಷ್ಣ ಬಾಲ್ಯಲೀಲೆಗಳಿಂದ ಬಹಳ ಪ್ರಸಿದ್ಧ. ಬಾಲ್ಯಲೀಲೆ ಮುಗಿಸಿ ಆತನಿಗೆ ಉಪನಯನ ಆದ ಮೇಲೆ ಆತ ಸಮುದ್ರ ತೀರದಲ್ಲಿದ್ದಂತಹ ಸಾಂದೀಪನಿ ಗುರುಗಳ ಸನಿಹಕ್ಕೆ ಹೋಗಿ 64 ದಿವಸಗಳ ತನಕ ಅಭ್ಯಾಸವನ್ನು ನಡೆಸಿ ಬಂದ ಮೇಲೆ ರಾಜಕಾರಣದಲ್ಲಿ ಬಹಳ ತನ್ನ ಪುರುಸೊತ್ತಿಲ್ಲ ಅನ್ನೋ ಸ್ಥಿತಿ, ನಾವು ಬಿಸಿ ಅಂತ ಹೇಳೋದಿಲ್ಲ, ಆ ಸ್ಥಿತಿಯನ್ನು ರಾಜಕಾರಣ ಅಷ್ಟು ಗಟ್ಟಿಯಾದದ್ದು ಯಾಕೆ ಅಂತೇಳಿದರೆ ಮಗಧ ದೇಶದಿಂದ ಜರಾಸಂಧ ಮಥುರಾಪಟ್ಟಣದ ಮೇಲೆ ನಿರಂತರ ಆಕ್ರಮಣವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದ. ಆವಾಗ ಆತನನ್ನು ಹಿಮ್ಮೆಟ್ಟಿಸುವ ಕೆಲಸದಲ್ಲಿ ಈ ಬಲರಾಮ ಮತ್ತು ಶ್ರೀಕೃಷ್ಣ ಅವರು ಅನೇಕ ಯುದ್ಧಗಳಲ್ಲಿ ಭಾಗವಹಿಸಬೇಕಾಗಿ ಬಂತು. ಇದರ ಮಧ್ಯದಲ್ಲಿ ಪಂಚಪಾಂಡವರು ಹಸ್ತಿನಪುರದಲ್ಲಿದ್ದಾರೆ. ಅವರು ಆಗ ತಾನೇ 16 ವರ್ಷದ ಧರ್ಮರಾಜ, 12 ವರ್ಷದ ನಕುಲ ಸಹದೇವರು, 13 ವರ್ಷದ ಅರ್ಜುನ, 14 ವರ್ಷದ ಭೀಮಸೇನ ಹುಡುಗರು. ಅವರನ್ನು ಈ ಅನಾಥೆಯಾದಂತಹ ಕುಂತಿದೇವಿ ಕಾಡಿನಿಂದ ಕರ್ಕೊಂಡು ಬಂದಾಗ ದುರ್ಯೋಧನ ಮುಂಭಾಗದಲ್ಲಿ ಸಿಕ್ಕಿದವ ಇವರು ಯಾರ ಮಕ್ಕಳು ಅಂತ ಪ್ರಶ್ನೆ ಮಾಡುವಂಥ ಪ್ರಸಂಗ ಇತ್ತು. ಆಗ ವೇದವ್ಯಾಸರು ಬಂದು ಇದು ಪಾಂಡುವಿನ ಮಕ್ಕಳೇ ಅಂತ ಅವರಿಗೆ ಎಚ್ಚರಿಕೆ ಹೇಳಿ ಇವರು ಪಾಂಡವರು ಕೌಂತೆಯರು ಅಂತ ಹೇಳಿ ಅವರನ್ನು ಒಳಗೆ ಸೇರಿಸಿಕೊಳ್ಳುವ ಹಾಗೆ ಭೀಷ್ಮಾಚಾರ್ಯರಿಗೆ ವೇದವ್ಯಾಸರೇ ಆದೇಶವನ್ನು ಕೊಟ್ಟರು. ಅಂತಹ ಪಾಂಡವರನ್ನು ಧೃತರಾಷ್ಟ್ರ ಚೆನ್ನಾಗಿ ನಡೆಸಿಕೊಳ್ಳಲಿಲ್ಲ. ಅನಾಥರಾದಂತಹ ಪಾಂಡವರಿಗೆ ವಿಷಯಿಕ್ಕುವ ಕೆಲಸವೂ ಕೂಡ ನಡೆಯಿತು. ಕೊನೆಗೆ ವಾರಣಾವತದ ಅರಗಿನ ಮನೆಯಲ್ಲಿ ಬೆಂಕಿ ಹಾಕುವ ಕೆಲಸವನ್ನು ಕೂಡ ಮಾಡಿದರು. ಇಷ್ಟೆಲ್ಲ ನಡೀತಾ ಇದ್ದಾಗ ಭಗವಂತ ಕೃಷ್ಣ ಅಲ್ಲಿಗೂ ಕೂಡ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡ. ಅಕ್ರೂರನನ್ನು ಉದ್ಧವನನ್ನು ಕರೆದು ನೀನು ಒಂದು ಸಲ ಉದ್ಧವನ ಹತ್ರ ಹೇಳಿದ, ನೀನು ಗೋಕುಲಕ್ಕೆ ಹೋಗಿ ಒಂದು ಸಲ ಗೋಪಿಯರಿಗೆಲ್ಲ ಸಮಾಧಾನ ಮಾಡಿ ಬಾ. ಈ ಕಡೆ ಅಕ್ರೂರನನ್ನು ಕರೆದು ನೀನು ಹೋಗಿ ಅಲ್ಲಿ ಧೃತರಾಷ್ಟ್ರನಿಗೆ ಸ್ವಲ್ಪ ಬುದ್ಧಿ ಹೇಳಿ ಬಾ, ಪಾಂಡವರ ಕಡೆಗೆ ಯಾರೂ ಇಲ್ಲ ಅಂತ ಅವು ಭಾವಿಸುವುದು ಬೇಡ, ನಾವಿದ್ದೇವೆ ಅಂತ ಹೇಳು, ಹೆಚ್ಚು ಕಡಿಮೆ ಆದರೆ ನಾವು ಆ ಪಾಂಡವರ ರಕ್ಷಣೆಗೆ ನಿಲ್ಲಬೇಕಾಗ್ತದೆ ಅಂತ ಹೇಳು ಅಂತ ಅಕ್ರೂರನನ್ನು ಹೇಳಿ ಕಳಿಸಿ ರಾಜಕಾರಣದಲ್ಲಿ ಶ್ರೀಕೃಷ್ಣ ತನ್ನನ್ನು ತೊಡಗಿಸಿಕೊಂಡ. ಇದೇ ಸಂದರ್ಭದಲ್ಲಿ ಜರಾಸಂಧ 23 ಅಕ್ಷೌಹಿಣಿ ಸೈನ್ಯವನ್ನು ಹಿಡ್ಕೊಂಡು 1 ಬಾರಿ ಅಲ್ಲ 2 ಬಾರಿ ಅಲ್ಲ ಸುಮಾರು 10-15 ಬಾರಿ ಆಕ್ರಮಣವನ್ನು ಮಾಡಿದ್ದಾನೆ. ಆತನ ಆಕ್ರಮಣಗಳು ಹಾಗೇ ಮುಂದುವರಿತಾ ಇದ್ದಾವೆ. 19ನೇ ಬಾರಿ ಆಕ್ರಮಣವನ್ನು ಮಾಡಿದಾಗ ಕಾಲಯವನನ ಸಂಹಾರವೂ ಕೂಡ ಆಗ್ತದೆ. ಅಂದರೆ 19ನೇ ಬಾರಿ ಆಕ್ರಮಣದಲ್ಲಿ ಜರಾಸಂಧನಿಗೆ ಈ ಭರತಖಂಡದಲ್ಲಿ ಸೇನೆ ಸೇರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಆತ ಪರದೇಶದಿಂದ ಸೇನೆಯನ್ನು ಸೇರಿಸಿಕೊಂಡ. ಇವತ್ತಿನ ಇರಾನ್ ಇರಾಕ್ ಅಂತ ಏನು ಹೇಳ್ತೇವೆ, ಅಲ್ಲಿಂದ ಮ್ಲೇಂಛರು ಇಷ್ಟಿಷ್ಟೇ ಗಡ್ಡ ಬಿಡುವವರು, ಅವರನ್ನೆಲ್ಲ ವರ್ಣನೆ ಮಾಡ್ತಾರೆ, ಇಷ್ಟಿಷ್ಟೇ ಗಡ್ಡ ಅಂತೆ. ಆಮೇಲೆ ಈ ಮೊಣಕಾಲು ಕೆಳಗೆ ಬರುವಷ್ಟೇ ಬಟ್ಟೆ, ಬಿಳಿ ಬಟ್ಟೆಯನ್ನು ಉಡತಕ್ಕಂಥವರಂತೆ. ಅಂಥ ಆಕೃತಿಯುಳ್ಳಂತಹ ಮ್ಲೇಂಛರನ್ನು ಪರದೇಶದಿಂದ ಕರೆಸಿಕೊಳ್ತಾನೆ, ಯವನರು ಅಂತ. ಅದರಲ್ಲಿ ಕರ್ರಗಿನ ಕಾಲಯವನನು ಕೂಡ ಒಬ್ಬ. ಆ ಯವನರ ಸೇನೆಯ ಜೊತೆ ಸೇರಿಕೊಂಡು ಅವರೆಲ್ಲ ಆ ಕಡೆಯಿಂದ ಸಿಂಧೂ ನದಿಯನ್ನು ದಾಟಿಕೊಂಡು ಈ ಕಡೆ ಬರ್ತಾರೆ ಭಾರತಕ್ಕೆ. ಬರುವಾಗ ಇವತ್ತಿನ ರಾಜಸ್ಥಾನದಲ್ಲಿ ಏನು ಮರುಭೂಮಿ ಇದೆ, ಥಾರ್ ಅಂತ ಹೇಳುವ ಮರುಭೂಮಿ, ಸರಸ್ವತಿ ನದಿ ಅದೃಶ್ಯವಾಗತಕ್ಕಂತಹ ಪ್ರದೇಶ,
ಆ ಪ್ರದೇಶದಲ್ಲಿ ಈ ಕುದುರೆಗಳಿಗೆಲ್ಲ ಒಂದು ರಾತ್ರಿ ತಂಗುದಾಣ ಮಾಡಿದ್ರಂತೆ. ರಾತ್ರಿ ಕುದುರೆಗಳೆಲ್ಲ ಅಲ್ಲಿ ಒಂದು ಮೂತ್ರ ಮಾಡಿದರೆ ಬೆಳಗಿನ ಹೊತ್ತು ಅದೊಂದು ನದಿಯಾಗಿ ಹರಿತಂತೆ ಆ ಮರುಭೂಮಿಯಲ್ಲೂ. ಅಂದರೆ ಅಷ್ಟು ದೊಡ್ಡ ಕುದುರೆಯ ಸೈನ್ಯವನ್ನು ಪರದೇಶದಿಂದ ಹಿಡ್ಕೊಂಡು ಬಂದಿದ್ದಾರೆ ಕೃಷ್ಣನ ಮೇಲೆ ಆಕ್ರಮಣ ಮಾಡುವುದಕ್ಕೆ. ಮಥುರಾ ಪಟ್ಟಣವನ್ನು ತಮ್ಮ ಕಿಸೆಗೆ ಹಾಕ್ಕೊಳ್ಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅಂಥದ್ದನ್ನೆಲ್ಲ ಹಿಮ್ಮೆಟ್ಟಿಸುವ ಕೆಲಸ. ಅಲ್ಲಿಯ ತನಕ ಮಥುರೆಯಲ್ಲೇ ಯುದ್ಧ ನಡೀತಾ ಇತ್ತು. ಆದರೆ ಶ್ರೀಕೃಷ್ಣ ಯೋಚಿಸಿದ, ಈಗ ಬಂದವರು ಬರೀ ಸನಾತನ ಧರ್ಮಿಗಳು ಅಲ್ಲ, ಬೇರೆ ಧರ್ಮಿಗಳೆಲ್ಲ ಇಲ್ಲಿ ಬಂದಿದ್ದಾರೆ. ಅವರು ಬರೀ ಯುದ್ಧ ಮಾಡುವುದಲ್ಲ, ಊರು ಕೆಡಿಸಿ ಬಿಡ್ತಾರೆ. ನಮ್ಮ ಊರಿನ ಅಕ್ಕ ತಂಗಿಯರಿಗೆ ರಕ್ಷಣೆ ಸಿಗಬೇಕು ಅನ್ನುವ ಭಾವದಿಂದ ಶ್ರೀಕೃಷ್ಣ ರಾಜಧಾನಿಯನ್ನೇ ಬದಲಾಯಿಸಿಬಿಟ್ಟ. ಮಥುರಾ ಪಟ್ಟಣದಿಂದ ಸಮುದ್ರದ ಮಧ್ಯದಲ್ಲಿದ್ದ ದ್ವಾರಕೆಗೆ ರಾಜಧಾನಿಯನ್ನು ವ್ಯತ್ಯಾಸ ಮಾಡ್ತಾನೆ. ಯವನನಿಗೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ನಿರ್ದೇಶನ ಇತ್ತು. ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕಿಕೊಂಡು ಬಂದರೆ ಅವನ ಕೈಯಲ್ಲಿದ್ದ ಚಿತ್ರಕ್ಕೂ ಮುಂದೆ ನಿಂತಿದ್ದಂತಹ ಕೃಷ್ಣನಿಗೂ ಸರಿ ಹೋಯಿತು. ಕೃಷ್ಣನನ್ನು ಬೆನ್ನಟ್ಟಿಕೊಂಡು ಆತ ಬಂದರೆ ಮುಚುಕುಂದನ ಮೂಲಕವಾಗಿ ಕಾಲಯವನನ್ನು ಭಸ್ಮ ಮಾಡುವ ಕೆಲಸವೂ ನಡೆಯಿತು. ಮುಚುಕುಂದ ಪ್ರಸಾದ ಕೃತಿ ಅಂತ ಕೃಷ್ಣನಿಗೊಂದು ಹೆಸರಾಯಿತು. ಇಷ್ಟಾದ ಮೇಲೆ ಕೃಷ್ಣನನ್ನು ಓಡಿಸಿಕೊಂಡು ಹೋದ ಘಟನೆ ಎಲ್ಲ ನಡೆಯುತ್ತೆ. ಒಂದು ಸಲ ಜರಾಸಂಧ ಕೃಷ್ಣನನ್ನು ಓಡಿಸಿಕೊಂಡು ಹೋದರೆ ಕೃಷ್ಣ ಹೋಗಿ ಗೋಮಂತಕ ಪರ್ವತದ ಮೇಲೆ ಹತ್ತಿದ್ದಾನೆ ಬಲರಾಮಕೃಷ್ಣರು. ಈ ಓಡುವುದು ಅಂದರೆ ಕೃಷ್ಣನಿಗೆ ಭಾಳ ಇಷ್ಟ. ಹಿಂಭಾಗದಿಂದ ಅವರು ಓಡಿಸಿಕೊಂಡು ಬಂದರೆ ಸೀದಾ ಓಡಿ ಹೋಗಿ ಅಲ್ಲ ಅಡಗಿಕೊಳ್ಳುವುದಿಲ್ಲ. ಅವರು ಹಿಂದೆ ನಾನು ಎಲ್ಲಿ ತಿರುಗಿದ್ದೇನೆ ಅದು ಅವರಿಗೆ ಕಾಣಿಸಬೇಕು ಅಂತ, ಅಂದರೆ ನನ್ನ ಬೆನ್ನ ಹಿಂದೆ ಬರಬೇಕು ಅವರು ಅಂತ ಹೀಗೆ ಓಡಿ ಹೋಗುವ. ಗೋಮಂತಕ ಪರ್ವತದ ಮೇಲೆ ಹೋಗಿದ್ದಾನೆ ಅಂತ ಆದ ಮೇಲೆ ಜರಾಸಂಧಾದಿಗಳು ಏನು ಮಾಡಿದರು ಅಂತ ಹೇಳಿದರೆ ಬೆಂಕಿ ಹಚ್ಚಿ ಅಂತ ಹೇಳಿದರು ಪರ್ವತಕ್ಕೆ. ಗೋವೆ ಇವತ್ತಿನ ಗೋವಾ ಪ್ರದೇಶದ ಗೋಮಂತಕ ಪರ್ವತ, ಅದಕ್ಕೆ ಸುತ್ತಮುತ್ತ ಎಲ್ಲ ಬೆಂಕಿ ಹಚ್ಚಿಬಿಟ್ರು. ಬೆಂಕಿ ಹಚ್ಚಿದರೆ ಕೃಷ್ಣನಿಗೆ ಇಷ್ಟವಾಗಲಿಲ್ಲ. ಯಾಕೆಂತೇಳಿದರೆ ಪ್ರಕೃತಿಯ ರಕ್ಷಣೆ ಮಾಡಬೇಕಲ್ವ. ಕೃಷ್ಣ ಪರ್ವತದ ತುದಿಯಲ್ಲಿ ನಿಂತು ಬಲರಾಮನಿಗೆ ಹೇಳ್ತಾನೆ, ನಾವಿಬ್ಬರು ಒತ್ತಿ ಇಲ್ಲಿಂದ ಹಾರೋಣ ಅಂತ. ಪರ್ವತದ ಶಿಖರದಲ್ಲಿ ನೆಲವನ್ನು ಒತ್ತಿ ಹಾರಿದರೆ ಏನಾಯಿತು ಅಂದರೆ ಒತ್ತಿದ ಪೆಟ್ಟಿಗೆ ಅದು ಒಡೆದು ಅಲ್ಲಿಂದ ಜಲಕಾರಂಜಿ ಉಕ್ಕಿತಂತೆ. ನೆಲದಲ್ಲಿದ್ದ ನೀರೆಲ್ಲ ಉಕ್ಕಿ ಅದೆಲ್ಲ ಸಿಂಪಡಿಸಲ್ಪಟ್ಟು ಹಚ್ಚಿದ್ದ ಬೆಂಕಿಯೆಲ್ಲ ಆರಿ ಹೋಯಿತು ಅಂತ. ಬಲರಾಮಕೃಷ್ಣರು ಅಷ್ಟು 11 ಯೋಜನದಷ್ಟು ದೂರಕ್ಕೆ ನೆಗೆದು ಇವರ ಸೇನೆಯೆಲ್ಲ ಈ ಬೆಂಕಿ ಬಿಸಿ ತಡ್ಕೊಳ್ಳಿಕ್ಕೆ ಅಷ್ಟು ದೂರದಲ್ಲಿ ಹೋಗಿ ನಿಂತಿದೆ. ಅಲ್ಲಿ ಹೋಗಿ ಅವರ ಹತ್ರ ಎಲ್ಲ ಹೋರಾಡಿದರು. ಆದರೆ ಅಷ್ಟೊತ್ತಿಗೆ ಜರಾಸಂಧ ಮಾತ್ರ ಸೀದಾ ಪಟ್ಟಣಕ್ಕೆ ಹೋಗಿದ್ದ. ಯಾವ ಪಟ್ಟಣಕ್ಕೆ? ವಿದರ್ಭ ಪಟ್ಟಣಕ್ಕೆ, ಮಗಧಕ್ಕೆ ಅಲ್ಲ. ಅವನ ಊರು ಇರುವುದು ಈ ಕಡೆ ಮಗಧ, ಕಳಿಂಗ ಮಗಧ ಎಲ್ಲ ನಮ್ಮ ಆಂಧ್ರ ಪ್ರದೇಶದ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಪ್ರದೇಶ. ಅವ ಅಲ್ಲಿಗೆ ಹೋದದ್ದಲ್ಲ, ಅವ ಹೋದದ್ದು ವಿದರ್ಭ. ಇವತ್ತು ವಿದರ್ಭಕ್ಕೆ ವಿದರ್ಭ ಅಂತಲೇ ಹೆಸರಿದೆ. ವಿದರ್ಭಕ್ಕೆ ಹೋಗಿದ್ದಾನೆ. ವಿದರ್ಭದಲ್ಲಿ ಆತನ ಅತ್ಯಂತ ಆತ್ಮೀಯನಾದ ಶಿಷ್ಯ ಇದ್ದಾನೆ. ಅವನಿಗೆ ರುಗ್ಮಿ ಅಂತ ಹೆಸರು. ರುಗ್ಮಿಣಿಯ ಅಣ್ಣ. ರುಗ್ಮಿ, ರುಗ್ಮಗೇಶ, ರುಗ್ಮಬಾಹು, ರುಗ್ಮಶಾಲಿ, ಜೊತೆಗೆ ರುಗ್ಮಿಣಿ ಅಂತ 5 ಜನ ಮಕ್ಕಳು ಭೀಷ್ಮಕನಿಗೆ. ಕುಂಡಿನಪುರದ ಅರಸು ಅಥವಾ ವಿದರ್ಭ ದೇಶದ ಅರಸನಾದಂತಹ ಈ ಭೀಷ್ಮಕ ರಾಜನಿಗೆ 5 ಜನ ಮಕ್ಕಳು. ಅದರಲ್ಲಿ ಕೊನೆಯವಳು ರುಕ್ಮಿಣಿ ಅಂತ ಹೆಣ್ಣು ಮಗಳು. ಸಂಸ್ಕೃತದಲ್ಲಿ ರುಕ್ಮ ಅಥವಾ ರುಗ್ಮ ಅನ್ನುವುದಕ್ಕೆ ಬಂಗಾರ ಅಂತ ಅರ್ಥ. ಅಂದರೆ ರುಕ್ಮಿಣಿ ಅಂದರೆ ಬಂಗಾರಿ, ಚಿನ್ನಿ ಅಂತ ಅರ್ಥ. ಮಕ್ಕಳಿಗೆ ಚಿನ್ನಿ, ಬಂಗಾರಿ ಅಂತ ಸಾಮಾನ್ಯ ಹೆಸರಿಡುವುದು. ರುಗ್ಮಿ ಅಂದರೆ ಬಂಗಾರ ಉಳ್ಳವ, ಬಂಗಾರಣ್ಣ, ಬಂಗಾರಪ್ಪ ಅಂತ ಅವನಿಗೆ ಹೆಸರು. ಹೀಗೆ ಅಣ್ಣವ ರುಗ್ಮಿ, ಇವಳಿಗೆ ರುಗ್ಮಿಣಿ ಅಂತ ಹೀಗೆ ಹೆಸರು. ಈ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿದ್ದಾನೆ ಭೀಷ್ಮಕ ರಾಜ. ಭೀಷ್ಮಕನು ಕೂಡ ಹರಿಭಕ್ತನಾಗಿದ್ದಾನೆ. ಆದರೆ ಭೀಷ್ಮಕನ ಜ್ಯೇಷ್ಠ ಸುತನಾದಂತಹ ರುಗ್ಮಿ ಆತ ಜರಾಸಂಧನ ಭಕ್ತನಾಗಿ ಬಿಟ್ಟಿದ್ದಾನೆ. ಜರಾಸಂಧ ಅವನಿಗೆ ನಾಯಕ. ಆ ನಾಯಕನಾದ ಜರಾಸಂಧನನ್ನು ಅನುಕರಿಸಿಕೊಂಡು ಬೆಳೆದವ. ನಾನು ಜರಾಸಂಧನ ಹಾಗೆ ಆಗಬೇಕು ಅಂತ. ಆ ಕಾಲದಲ್ಲಿ ಜರಾಸಂಧ ಅನೇಕರಿಗೆ ಆದರ್ಶನಾಗಿದ್ದ. ಯಾಕಂದರೆ ಒಳ್ಳೆ ವಿದ್ಯಾಭ್ಯಾಸ. ಅವ ಓದದೇ ಇದ್ದ ಶಾಸ್ತ್ರಗಳೇ ಇಲ್ಲ. ಸಮಸ್ತ ಶಾಸ್ತ್ರ ಪಾರಂಗತನಾಗಿದ್ದ ಜರಾಸಂಧ. ಅದರ ಜೊತೆಗೆ ಯಾರು ಮಲ್ಲ ಯುದ್ಧಕ್ಕೆ ಬಂದರೂ ಕೂಡ ಅವನ ಶರೀರದಲ್ಲಿ ಒಂದು ಗಾಯ ಆಗ್ತಾ ಇರಲಿಲ್ಲ. ಅಂತಹ ಜಟ್ಟಿ. ಈ ಕಂಸ ಜಟ್ಟಿ ಯುದ್ಧದಲ್ಲಿ ಮಹಾಗಟ್ಟಿಗ ಅಂತ ಅರ್ಥ. ಕಂಸನಲ್ಲಿ 2 ಜಟ್ಟಿಗಳು, ಚಾಣೂರ ಮುಷ್ಟಿಕ ಅಂತ 2 ಮಹಾಜಟ್ಟಿಗಳು. ಅವರ ಜೊತೆಗೆ ಶಲ, ಕಾಶ ಅಂತ ಮೊದಲಾದ ಒಟ್ಟು 6 ಜನ ಜಟ್ಟಿಗಳು. ಒಟ್ಟು 8 ಜನ ಜಟ್ಟಿಗಳು ಆ ಕಾಲದಲ್ಲಿ ಮಥುರಾ ಪಟ್ಟಣದಲ್ಲಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವರನ್ನು ಎದುರಿಸುವವರು ಅಂತ ಮಹಾಮಲ್ಲರು. ಆ ಮಹಾಮಲ್ಲರ ಜೊತೆಗೆ ಈ ಕಂಸ ಒಂದು ಸಲ ದಿಗ್ವಿಜಯ ಯಾತ್ರೆಗೋಸ್ಕರ ಹೋದಾಗ ಮಗಧ ದೇಶದಲ್ಲೂ ಯುದ್ಧ ಮಾಡುವುದಕ್ಕೆ ಕಂಸ ಹೋಗಿದ್ದ. ಜರಾಸಂಧನೇ ಕಂಸನನ್ನು ಎದುರಿಸಿದ್ದ. ಜರಾಸಂಧ ಮತ್ತು ಕಂಸ 2 ಮಲ್ಲ ಯುದ್ಧ ಮಾಡುವಾಗ ಜರಾಸಂಧನಿಗೆ ನಾನು ಸೋತೆ ಅಂತ ಅನಿಸಿತಂತೆ. ಆವಾಗ ಆತ ಕೈಯಲ್ಲಿ ಮಲ್ಲ ಯುದ್ಧ ಬಿಟ್ಟು ಗದೆ ಹಿಡ್ಕೊಂಡ.
ಗದೆ ಹಿಡ್ಕೊಂಡು ಹೋರಾಡಿದ. ಗದೆಯಲ್ಲೂ ಕೂಡ ಹೋರಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಸ್ಥಿತಿ ಬಂದಾಗ ಗದೆಯನ್ನು ಬಿಸಾಡಿದಂತೆ. ಬಿಸಾಡಿ ಇವನನ್ನು ಜೋರಾಗಿ ಅಪ್ಪಿಕೊಳ್ತಾನೆ ಕಂಸನನ್ನು. ಎಂತಹ ಮಹಾಬಲಶಾಲಿ ನೀನು, ನಾವಿಬ್ಬರು ಒಟ್ಟಿಗೆ ಇದ್ವಿ ಅಂತಾದರೆ ಪ್ರಪಂಚವನ್ನೇ ಆಳಿಬಿಡ್ತೇವೆ ಅಂತ ಹೇಳಿ ಅವನ ಜೊತೆಗೆ ಒಪ್ಪಂದ ಮಾಡಿಕೊಳ್ತಾನೆ. ಒಪ್ಪಂದ ಹೇಗೆ ಅಂದರೆ ತನ್ನ ಇಬ್ಬರು ಮಕ್ಕಳನ್ನು ಮದುವೆ ಮಾಡಿಕೊಡ್ತಾನೆ. ಜರಾಸಂಧನ ಮಗಳು ಒಬ್ಬಳು ಅಸ್ಥಿ ಮತ್ತೊಬ್ಬಳು ಪ್ರಾಸ್ತಿ. ಅಸ್ಥಿ ಪ್ರಾಸ್ತಿಯರನ್ನು ಕಂಸನಿಗೆ ವಿವಾಹ ಮಾಡಿಕೊಟ್ಟು ಕಂಸನ ಸಂಬಂಧವನ್ನು ಬೆಳೆಸಿದವ ಜರಾಸಂಧ. ಅವತ್ತಿನಿಂದ ಜರಾಸಂಧನಿಗೆ ಕಂಸ ಬಲಗೈ ಬಂಟ ಇದ್ದ ಹಾಗೆ. ಕಂಸನ ಜೊತೆಗೆ ಈ ಭೀಷ್ಮಕಪುರದ ರುಗ್ಮಿ, ಆ ಕಡೆಯಿಂದ ಚೇದಿ ದೇಶದ ದಮಘೋಷನ ಮಗನಾದಂತಹ ಶಿಶುಪಾಲ ಮತ್ತು ಅವನ ಅಣ್ಣನಾದ ದಂತವಕ್ತ್ರ, ಇನ್ನೊಬ್ಬ ಬ್ರಹ್ಮದತ್ತ ಅಂತ ಅವನು ಸಾಲ್ವ ದೇಶದ ಅಧಿಪತಿ, ಸಾಲ್ವರಾಜ ಅಂತ ಕರೀತಾರೆ ಅವನನ್ನು, ಅವನೊಬ್ಬ. ಇವರು ಈ 4 ಜನ ಅವರ ಜೊತೆಗೆ ಇದ್ದರು ಅಂತೇಳಿದರೆ ಜರಾಸಂಧನನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಜರಾಸಂಧ ಅನೇಕ ಶಾಸ್ತ್ರ ಓದಿದ್ದಾನೆ, ತಾನೇ ಸ್ವತಃ ಕೆಲವು ಶಾಸ್ತ್ರ ರಚನೆ ಮಾಡಿದ್ದಾನೆ, ಅಷ್ಟು ದೊಡ್ಡ ವಿದ್ವಾಂಸ. ಶೈವಶಾಸ್ತ್ರ ರಚನೆ ಮಾಡಿದಿರ್ತಕ್ಕಂಥವ. ವೈಷ್ಣವ ಶಾಸ್ತ್ರ ಎಲ್ಲ ಯಾಕೆ ಓದಿದ್ದು ಅಂತ ಹೇಳಿದರೆ, ವೈಷ್ಣವ ಶಾಸ್ತ್ರ ಎಲ್ಲ ಟೊಳ್ಳು ಅಂತ ಪ್ರಚಾರ ಮಾಡುವುದಕ್ಕೋಸ್ಕರ ಓದಿದ್ದವ. ಹೀಗೆ ಆದ್ದರಿಂದ ಜರಾಸಂಧ ಅವ ಭೈರವೇಶ್ವರನ ಆರಾಧಕ. ಭೈರವೇಶ್ವರ ಅಂತ ಹೇಳಿದರೆ ಶಿವನಿಗೆ ಸಂಬಂಧಪಟ್ಟ ಗಣದ ಅಧಿಪತಿ. ಅವ ಶಿವ ಅಂತಲೇ ನಂಬಿದ್ದ. ಅವನ ಪಟ್ಟಣಕ್ಕೆ ಗಿರಿವ್ರಜ ಅಂತ ಹೆಸರು. ಗಿರಿವ್ರಜ ಮಗಧ ದೇಶದ ರಾಜಧಾನಿ. ಗಿರಿವ್ರಜ ಅಂತ ಹೇಳಿದರೆ ಅವನ ಇಡೀ ಪಟ್ಟಣಕ್ಕೆ ಪರ್ವತದ ಒಂದು ಸುತ್ತು ಕೋಟೆ ಇದೆ, ದುರ್ಗ, ದುರ್ಗ ಉಳ್ಳಂತಹ ಗಿರಿವ್ರಜ ಅಂತ ಅದನ್ನು ಕರೀತಾರೆ. ಆ ಗಿರಿವ್ರಜದ ಪರ್ವತದ ವಿಶೇಷ ಏನು ಅಂದರೆ ಅದರ ಮಧ್ಯದಲ್ಲಿ ಬಹಳ ಒಂದು ಡುಬ್ಬ ಇದೆ. ಆ ಪರ್ವತದಲ್ಲಿ ಆ ಡುಬ್ಬವನ್ನು ಸಾಕ್ಷಾತ್ ಶಿವಲಿಂಗ ಅಂತ ಭಾವನೆ ಮಾಡಿಕೊಂಡು ಆತ ಪೂಜೆ ಮಾಡ್ತಾ ಇದ್ದ. ಅವನಿಗೆ ಶಿವ ಅಂದರೆ ಅಷ್ಟು ಇಷ್ಟ. ಶಿವನನ್ನು ಆರಾಧನೆ ಮಾಡುವುದಕ್ಕೋಸ್ಕರ ನರಬಲಿ ಕೊಡಬೇಕು ಅಂತೇಳಿ 1,00,000 ಮನುಷ್ಯರನ್ನು ಕತ್ತರಿಸಬೇಕು ಅಂತ ತೀರ್ಮಾನಿಸಿದ್ದ. ನರಬಲಿ ಧರ್ಮಶಾಸ್ತ್ರದ ಪ್ರಕಾರ ನಿಷಿದ್ಧ. ಅಬದ್ಧನ್ ಪುರುಷಂ ಪಶುಂತ, ಪುರುಷ ಪಶುವನ್ನು ಬಂಧನ ಮಾಡಬೇಕು, ಪುರುಷ ಪಶುವನ್ನು ಬಲಿ ಕೊಡುವ ಹಾಗಿಲ್ಲ. ಬೇರೆ ಪಶು ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲಘಾತಕಃ ಅಂತ ಒಂದು ಮಾತಿದೆ. ಏನು ಪುರುಷನನ್ನು ಮನುಷ್ಯನನ್ನು ಬಲಿ ಕೊಡುವ ಹಾಗಿಲ್ಲ. ಅದರಲ್ಲೂ ಇವನ ಆಲೋಚನೆ ಏನು ಅಂತೇಳಿದರೆ 1,000 ಕ್ಷತ್ರಿಯ ಕುಮಾರರನ್ನು ಬಲಿ ಕೊಡಬೇಕು ಅಂತ. ಮುದುಕರೆಲ್ಲ ಆಗೋದಿಲ್ಲ ಅವನಿಗೆ, ಯುವಕರಾಗಬೇಕು, ಇನ್ನು ಹಸಿ ಯುವಕರು, ಮದುವೆ ಆಗಿರಬಾರ್ದು. ಅಂಥ ಯುವಕರನ್ನು 1,00,000 ಜನ, 1,000 ಅಲ್ಲ, 1,00,000 ಜನರನ್ನು ಬಲಿ ಕೊಟ್ಟು ಭೈರವೇಶ್ವರನ ಆರಾಧನೆ ಮಾಡಬೇಕು ಅಂತ ಹೀಗೊಂದು ತಾಮಸ ಪ್ರವೃತ್ತಿಯಲ್ಲಿ ತೊಡಗಿರ್ತಕ್ಕಂಥವ ಜರಾಸಂಧ. ಅವನ ಈ ಪ್ರಕ್ರಿಯೆಯನ್ನೆಲ್ಲ ನೋಡಿ ಅದಕ್ಕೆ ಸಹಕಾರ ಕೊಡುವವರು ತುಂಬ ಜನ ಯುವಕರು. ಯಾಕಂದರೆ ನಮ್ಮನ್ನು 1,00,000 ಲಿಸ್ಟಲ್ಲಿ ಸೇರಿಸಬಾರ್ದು ಅಂತ ಇವರಿಗೆ. ಅದಕ್ಕೋಸ್ಕರ ಅವರಿಗೆ ಸಹಕಾರ ಕೊಡುವುದಕ್ಕೋಸ್ಕರ ಹಿಂದೆ ಬಂದ ಅನೇಕ ಯುವಕರು. ಅಂತಹ ಯುವಕರಲ್ಲಿ ಈ ರುಗ್ಮಿಯು ಕೂಡ ಒಬ್ಬ. ಆದ್ದರಿಂದ ಅವನಿಗೆ ಯಾರು ಗೆಳೆಯರಾಗಿದ್ದಾರೆ ಅಲ್ಲಿಂದ ಯಾರನ್ನೂ ಕೂಡ ಅವನು ಇಲ್ಲಿ ಸೇರಿಸ್ತಿರಲಿಲ್ಲ, ಬಲಿ ಕೊಡ್ತಕ್ಕಂತಹ ಯುವಕರಲ್ಲಿ ಸೇರಿಸ್ತಾ ಇರಲಿಲ್ಲ ಇಂತಹ ಜರಾಸಂಧ. ಆ ಜರಾಸಂಧನ ಗೆಳೆತನವನ್ನು ಮಾಡಿ ಅವನ ಶಿಷ್ಯತ್ವವನ್ನು ವಹಿಸಿರ್ತಕ್ಕಂತಹ ವ್ಯಕ್ತಿ ಈ ರುಗ್ಮಿ. ವಸ್ತುತಃ ರುಗ್ಮಿಯ ತಂಗಿಯಾದಂತಹ ರುಗ್ಮಿಣೀ ದೇವಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಅವತಾರ. ಆ ಕಡೆ ಭಗವಂತ ಸಾಕ್ಷಾತ್ ನಾರಾಯಣನೇ ಶ್ರೀಕೃಷ್ಣನಾಗಿ ಅವತರಿಸಿದ್ದಾನೆ ವಸುದೇವ ತನೂಜನಾಗಿ. ಆ ವಸುದೇವ ತನೂಜನಾದಂತಹ ಕೃಷ್ಣನೇ ನನಗೆ ಸರಿಯಾದ ಪತಿ ಅಂತ ತಿಳ್ಕೊಂಡಿದ್ದಾರೆ ರುಕ್ಮಿಣೀ ದೇವಿ. ಅದಕ್ಕೆ ಕಾರಣ ನಾರದರು ಇಂಥ ಕೆಲಸ ತುಂಬ ಮಾಡ್ತಾ ಇರ್ತಾರೆ. ಮದುವೆ ಮಾಡಿಸುವ ಕೆಲಸ, ಮದುವೆ ಆಗಲಿಕ್ಕೆ ಹೊರಟವರಿಗೆ ಮದುವೆ ನಿಲ್ಲಿಸುವ ಕೆಲಸ, ಇದನ್ನೆಲ್ಲ ನಾರದರು ಮಾಡ್ತಾ ಇರ್ತಾರೆ. ಎಲ್ಲಿ ಮದುವೆ ಆದ್ರೇ ಫಜೀತಿ ಆಗ್ತದೋ ಅಲ್ಲಿ ಮದುವೆ ನಿಲ್ಲಿಸುವ ಕೆಲಸವೇ ನಾರದರದ್ದು. ಆದರೆ ಎಲ್ಲಿ ಮದುವೆ ಆಗಬೇಕು ಅಂಥಲ್ಲಿ ಮದುವೆ ಮಾಡಿಸುವ ಕೆಲಸವು ನಾರದರದ್ದೇ. ನಾರದರು ಈ ಕುಂಡಿನಪುರಕ್ಕೆ ಬಂದು ಅಂತಃಪುರದಲ್ಲಿ ಭಗವಂತ ಕೃಷ್ಣನ ಬಗ್ಗೆ ಹಾಡಿ ಹೊಗಳುವುದು. ಏನು ಮಾಡಿದ ಗೊತ್ತಾ ಅಂತ, ಕಾಳಿಯ ನಾಗ ಕ್ಷೇಲ ನಿಹಂತ ಅಂತ ಕಾಳಿಂಗ ನಾಗನ ಮೇಲೆ ಕುಣಿದಂತಹ ಕಥೆ ಏನು, ಆ ಭಗವಂತ ಕಂಸನನ್ನು ಸಂಹಾರ ಮಾಡಿರುವ ಕಥೆ, ಒಂದೊಂದು ಸಲ ಬಂದಾಗ ಒಂದು ಕಥೆ ಕೇಳಿದಾಗ ಅಂತಃಪುರದ ಹುಡುಗಿಯರು ಈತನ ಹತ್ರ ಪ್ರಶ್ನೆ ಮಾಡುವುದು ನಾರದರ ಹತ್ರ. ಆ ಕೃಷ್ಣ ಅದೊಂದು ಮಾಡಿದ ಅಂತ ವಿಷಯ ಕೇಳಿತ್ತು, ಅದೊಂದು ಹೇಳಿ ಅಂತ. ಅದು ಪ್ರಶ್ನೆ ಮಾಡೋದು ಅವರಲ್ಲ, ಹುಡುಗಿಯರಲ್ಲ, ಇವಳು ಹೇಳಿ ಕಳಿಸೋದು, ಅದೊಂದು ಪ್ರಶ್ನೆ ಕೇಳಿ ಅಂತ. ಈಗ ನೇರವಾಗಿ ಪ್ರಶ್ನೆ ಕೇಳಲಿಕ್ಕೆ ನಾಚಿಕೆ, ಕೃಷ್ಣನ ಬಗ್ಗೆ ಕೇಳಬೇಕು ಅಂತ ರುಕ್ಮಿಣೀ ದೇವಿಗೆ ಆಸೆ. ಆದರೆ ತಾನೇ ನಾರದರ ಹತ್ರ ಕೇಳಿದ್ದೇನೆ, ನನಗೆ ಕೃಷ್ಣನ ಬಗ್ಗೆ ಆಸಕ್ತಿ ಉಂಟು ಅಂತ ಜನಕ್ಕೆಲ್ಲ ಗೊತ್ತಾಗ್ತದಲ್ವ, ಅದಕ್ಕೋಸ್ಕರ ಈ ಹುಡುಗಿಯರ ಹತ್ರ ಪ್ರಶ್ನೆಯನ್ನು ಕೇಳಿಸುವುದು, ತನ್ನ ಸಖಿಯರ ಜೊತೆಗೆ ಪ್ರಶ್ನೆ ಕೇಳಿಸುವುದು. ನಾರದರು ಭಾರಿ ಖುಷಿಯಿಂದ ರುಕ್ಮಿಣಿಯ ಮುಖ ನೋಡಿ ಕಥೆ ಹೇಳುವುದಂತೆ ಕೃಷ್ಣನದ್ದು. ಹೀಗಾಗಿ ಆತನೇ ನನಗೆ ಸರಿಯಾದಂತಹ ಅನುರೂಪ ವರ ಅನ್ನುವುದನ್ನು ರುಕ್ಮಿಣಿ ತಿಳ್ಕೊಂಡಿದ್ದಾಳೆ. ತಿಳಿದುಕೊಂಡು ಆ ಕೃಷ್ಣ ನನಗೆ ಪತಿಯಾಗಿ ಸಿಗಬೇಕು ಅಂತ ಅನೇಕ ವ್ರತಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ. ಇಷ್ಟರಲ್ಲಿ ರುಗ್ಮಿಗೆ ಜರಾಸಂಧ ಒಂದು ಕಟ್ಟಾದೇಶವನ್ನು ಮಾಡಿದ.
ನಮ್ಮ ಶತ್ರು ಕೃಷ್ಣ, ನಿನ್ನ ತಂಗಿ ಕೃಷ್ಣನನ್ನು ಮದುವೆಯಾಗಬೇಕು ಅಂತ ವ್ರತ ಸಂಕಲ್ಪ ತೊಟ್ಟಿದ್ದಾಳೆ ಅಂತ ವಿಷಯ ನನಗೆ ಗೊತ್ತಾಗಿದೆ. ಯಾವತ್ತಿಗೂ ಕೂಡ ನೀನು ಕೃಷ್ಣನಿಗೆ ಈ ನಿನ್ನ ತಂಗಿಯನ್ನು ಕೊಡುವ ಹಾಗಿಲ್ಲ ಅಂತ ಮಾತು ತೆಗೊಳ್ತಾನೆ. ಭಾಷೆ ಜರಾಸಂಧ ಇವ ಹೇಳ್ತಾನೆ, ತಮಗೆ ಮಾತು ಕೊಡುವುದು ದೊಡ್ಡ ವಿಷಯ ಅಲ್ಲ, ನಿಮ್ಮ ಪ್ರೀತಿಗೆ ವಿರುದ್ಧವಾಗಿ ನಾನು ಒಂದು ಹೆಜ್ಜೆ ಇಡುವವ ಅಲ್ಲ, ಯೋಚನೆಯೇ ಮಾಡಬೇಡಿ. ನಮ್ಮ ಅಪ್ಪನೇ ಒಂದು ವೇಳೆ ದಾರ ಎಳೆದು ಕೊಟ್ಟರು ಕೂಡ ಮದುವೆ ತಪ್ಪಿಸುವ ಕೆಲಸ ನಾನು ಮಾಡ್ತೇನೆ ಅಂತ ಹೇಳ್ತಾರೆ ರುಗ್ಮಿ. ಈ ಕಾರಣದಿಂದ ಮನೆಯಲ್ಲಿ ಭೀಷ್ಮಕ ರಾಜನಿಗೆ ತನ್ನ ಮಗಳನ್ನು ಕೃಷ್ಣನಿಗೆ ಕೊಡುವುದರ ಬಗ್ಗೆ ಆಸಕ್ತಿ ಇದೆ. ಯಾಕಂದರೆ ಯೋಗ್ಯನಾದ ವರ, ಸಮರ್ಥ, ಕಂಸನಂತಹ ಜಟ್ಟಿಗಳನ್ನೇ ಮುಗಿಸಿರತಕ್ಕಂತಹ ವ್ಯಕ್ತಿ, ಕುವಲಯಾಪೀಠವನ್ನು ಬಲರಾಮಕೃಷ್ಣರು ಇಬ್ಬರು ಸೇರಿ ಬೀಳಿಸಿದ್ದಾರೆ ಅಂದರೆ ಅವರ ಶಕ್ತಿಗೆ ಎಣೆಯೇ ಇಲ್ಲ ಅಂತ ಸ್ಪಷ್ಟ. ಅಂತಹ ಕೃಷ್ಣನಿಗೆ ನನ್ನ ಮಗಳನ್ನು ಕೊಡುವುದು ಅಂತ ಅವನಿಗೆ ಮನಸ್ಸಿನಲ್ಲಿ ಗಟ್ಟಿದೆ. ಆದರೆ ರಾಜ್ಯದ ಭಾರವನ್ನೆಲ್ಲ ಹೊತ್ತು ನಿಂತವ ಯಾರು ಅಂದರೆ ರುಗ್ಮಿ. ಈ ಮುದುಕರಾದ ಕೂಡಲೇ ಸಿಂಹಾಸನದಲ್ಲಿ ರಾಜರನ್ನು ಮೂಲೆ ಗುಂಪು ಮಾಡಿದಂತಹ ಆ ಕಾಲದ ಯುವಕರು ಕೆಲವರಿದ್ದರು. ಅದರಲ್ಲಿ ಒಬ್ಬ ದುರ್ಯೋಧನ ಆ ಕಡೆ, ಇಲ್ಲಿ ರುಗ್ಮಿ, ಇವರಿಬ್ಬರು ಪ್ರಧಾನರು. ಅವರು ಸಿಂಹಾಸನದಲ್ಲಿ ಇನ್ನೂ ಕೂತಿರಲಿಲ್ಲ. ಯುವರಾಜ ಪಟ್ಟಾಭಿಷೇಕ ಅಂತ ಒಂದು ಆಗಿದೆ ಅಷ್ಟೇ, ಯೌವರಾಜ್ಯ ಪಟ್ಟಾಭಿಷೇಕ. ಆದರೆ ಮಹಾರಾಜರಾಗಿ ಧೃತರಾಷ್ಟ್ರನೇ ಇದ್ದಾನೆ, ಇಲ್ಲಿ ಮಹಾರಾಜನಾಗಿ ಭೀಷ್ಮಕ ರಾಜನೇ ಇದ್ದಾನೆ. ಆದರೆ ನಡೆಯುವುದೆಲ್ಲ ಇಲ್ಲಿ ರುಗ್ಮಿ ಹೇಳಿದ ಹಾಗೆ, ಅಲ್ಲಿ ದುರ್ಯೋಧನ ಹೇಳಿದ ಹಾಗೆ. ಹಾಗೆ ಇಲ್ಲಿ ರುಗ್ಮಿ ಎಲ್ಲ ವ್ಯವಹಾರವನ್ನು ತನ್ನ ಮೇಲೆ ಹಾಕಿಕೊಂಡದ್ದರಿಂದ ಭೀಷ್ಮಕ ರಾಜನಿಗೆ ಏನೂ ಮಾಡುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಅಂತಹ ಸ್ಥಿತಿ. ಒಂದು ಬಾರಿ ಏನು ಮಾಡಿದರು ಅಂದರೆ, ಇವರೆಲ್ಲ ಸೇರಿ ತೀರ್ಮಾನ ಮಾಡಿದರು, ರುಗ್ಮಿಣಿಗೆ ನಮ್ಮ ಕುಲ ಸಂಪ್ರದಾಯಕ್ಕೆ ಅನುಗುಣವಾಗ ವಿವಾಹವನ್ನು ಮಾಡುವುದು. ವಿದರ್ಭ ನಗರದ ಸಂಪ್ರದಾಯ ಹೇಗೆ ಅಂದರೆ, ಸ್ವಯಂವರದ ಮೂಲಕ ರಾಜಕುಮಾರಿಯನ್ನು ಮದುವೆ ಮಾಡಬೇಕು ಅಂತ ಸಂಪ್ರದಾಯ. ಅದು 7-8 ಮಕ್ಕಳಿದ್ದರೆ, ಹೆಣ್ಣು ಮಕ್ಕಳಿದ್ದರೆ, ಅದರಲ್ಲಿ ಒಬ್ಬಳಿಗೆ ಮಾತ್ರ ಇದು ಸ್ವಯಂವರ, ಇನ್ನು ಉಳಿದವರನ್ನು ನಿಶ್ಚಯ ಮಾಡಿ ಮದುವೆ ಮಾಡಿಕೊಡೋದು. ಎಲ್ರಿಗೂ ಸ್ವಯಂವರ ಮಾಡ್ತಾ ಕೂತ್ರೆ ಆಗೋದಿಲ್ಲ ಅಂತ. ಇದು ವಿದರ್ಭ ದೇಶದ ಕ್ರಮ. ಉದಾಹರಣೆಗೆ ವಿದರ್ಭ ರಾಜನಾದಂತಹ ಜನಕರಾಜನ ಮಗಳಾದಂತಹ ಸೀತೆಗೂ ಕೂಡ ಸ್ವಯಂವರದ ವಿಧಾನವೇ ಇದ್ದದ್ದು. ಹಾಗೆ ಇಲ್ಲಿ ರುಕ್ಮಿಣಿಗೆ ಸ್ವಯಂವರದ ವಿಧಾನವನ್ನು ಯೋಚಿಸಿದ್ದಾರೆ. ಸ್ವಯಂವರಕ್ಕೆ ಕ್ರಮ ಹೇಗೆ? ಆಕೆಯ ಕೈಯಲ್ಲಿ ಮಾಲೆ ಕೊಡಬೇಕು, ಸ್ವಯಂವರದ ದಿನಾಂಕವನ್ನು ನಿಶ್ಚಯಿಸಿ ಅದಕ್ಕೆ ಪೂರ್ವಭಾವಿ ನಾಂದಿ ವಿಧಾನಾದಿಗಳನ್ನು ನಡೆಸಬೇಕು. ನಡೆಸಿ ಸ್ವಯಂವರಕ್ಕೆ ಪೂರ್ವಭಾವಿಯಾಗಿ ಸಮಗ್ರ ರಾಜರನ್ನು ಕೂಡ ಕರೆಸಬೇಕು, ಎಲ್ಲರಿಗೂ ಆಹ್ವಾನ ಕೊಡಬೇಕು. ರಾಜರು ಮಾತ್ರ ಅಲ್ಲ, ವಿಪ್ರರು ಬೇಕಾದರೂ ಸ್ವಯಂವರದಲ್ಲಿ ಬಂದು ಕೂತುಕೊಳ್ಳುವುದಕ್ಕೆ ಅವಕಾಶ ಇದೆ. ಅವಳು ವರಿಸಿ ಇಚ್ಛೆ ಪಟ್ಟರೆ ಅವರಿಗೂ ಮಾಲೆ ಹಾಕ್ಬೋದು. ಆ ರೀತಿ ವ್ಯವಸ್ಥೆಯನ್ನು ಮಾಡಬೇಕು. ಈತ ಏನು ಮಾಡಿದ್ದಾನೆ, ಎಲ್ಲ ಕಡೆಗೂ ಪತ್ರ ಕಳಿಸಿದ್ದಾನೆ ಸ್ವಯಂವರಕ್ಕೆ ಬರಬೇಕು ಅಂತ. ರಾಜಕುಮಾರರೇನು ರಾಜ ಮುದುಕರನ್ನು ಕೂಡ ಎಲ್ಲ ಆಹ್ವಾನಿಸಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಆದರೆ ಆಹ್ವಾನ ಹೋಗದೇ ಇದ್ದದ್ದೆಲ್ಲಿಗೆ ಅಂದರೆ ದ್ವಾರಕೆಗೆ ಆಹ್ವಾನ ಹೋಗಲಿಲ್ಲ. ದ್ವಾರಕೆಯಲ್ಲಿ ದೊಡ್ಡ ಸುದ್ದಿ ಇದು. ದ್ವಾರಕೆಯ ರಸ್ತೆಗಳಲ್ಲಿ 4 ರಸ್ತೆ ಸೇರುವಲ್ಲೆಲ್ಲ ಊರಿನ ಮುಂಡಾಸ ಹಾಕಿಕೊಂಡಂಥ ಹಿರಿಯರೆಲ್ಲ ಸೇರಿದ್ದಾರೆ. ಸಾಯಂಕಾಲದ ಹೊತ್ತು ಓಡಾಡುವುದಕ್ಕೆ ಅಂತ ಬರುವ ಹಿರಿಯರು ಅವರು 10 ಸಮಸ್ತರು ಅಲ್ಲಿ ಸೇರಿದ್ದಾರೆ. ಸೇರಿ ಮಾತುಕತೆ. ಅಲ್ಲ, ಅಕ್ಕಪಕ್ಕದ ಎಲ್ಲ ರಾಜಕುಮಾರರು ವಿದರ್ಭ ದೇಶಕ್ಕೆ ಹೊರಟಿದ್ದಾರೆ, ಇನ್ನು 4 ದಿವಸದಲ್ಲಿ ಅಲ್ಲಿ ಸ್ವಯಂವರವಂತೆ. ಆದರೆ ನಮ್ಮ ರಾಜಕುಮಾರರಿಗೆ ಆಹ್ವಾನ ಬರಲಿಲ್ಲ, ಇದು ನಾವು ಪ್ರತಿಭಟಿಸಬೇಕು ಅಂತ ಶುರು ಮಾಡಿದರು. ಇದು ಪ್ರತಿಭಟನೆ ಮಾಡಬೇಕಾದ ವಿಷಯ. ಯಾಕೆ ಅಂತೇಳಿದರೆ ನಮ್ಮ ದೇಶವನ್ನು ಅವಮಾನ ಮಾಡಿದ್ದಾರೆ ಅಂತ ಅರ್ಥ. ನಮ್ಮ ಯೋಗ್ಯನಾದ ರಾಜ ಬಲರಾಮ ಇದ್ದಾನೆ, ಕೃಷ್ಣ ಇದ್ದಾನೆ ವಿವಾಹಕ್ಕೆ ಯೋಗ್ಯರಾಗಿ, ಇಂಥವರಿಗೆ ಆಹ್ವಾನ ಕೊಡದೆ ಅವರು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ದೇಶವನ್ನು ಅವಮಾನಿಸಿದ್ದಲ್ವ ಅಂತ. ಆ ದೇಶದ ಮೇಲೆ ಅಷ್ಟು ಶ್ರದ್ಧೆ, ನಮ್ಮ ದೇಶವನ್ನೇ ಅವಮಾನಿಸಿದ್ದಾರೆ ಅವರು, ಏನು ಮಾಡುವುದು ಅಂತ. ಮತ್ತೆ ದೊಡ್ಡ ದೊಡ್ಡ ವಿಷಯ ಆಯ್ತದು. ಅಲ್ಲಲ್ಲಿ ಗುಂಪು ಚರ್ಚೆ ಆಗ್ತಾ ಇದ್ದದ್ದು ಜೊತೆಗೆ ಮಂತ್ರಿಗಳ ಚರ್ಚೆಯ ತನಕ ಹೋಯಿತು. ಮಂತ್ರಿಗಳಲ್ಲಿ ಚರ್ಚೆ ಆದ ಕೂಡಲೇ ಅದು ಕೃಷ್ಣನ ಹತ್ರ ಬಂತು. ಕೃಷ್ಣನ ಮುಂದೆ ಹೇಳಿದರು ಹಿರಿಯರೆಲ್ಲ ಸೇರಿ, ಅಕ್ರೂರನು ಅದರಲ್ಲಿ ಒಬ್ಬ. ಅವರು ಸೇರಿ ಹೇಳ್ತಾರೆ, ಕೃಷ್ಣ ಹೀಗೆ ಅವರು ಅಲ್ಲಿ ಸ್ವಯಂವರದ ಯೋಜನೆ ಹಾಕಿದ್ದಾರೆ, ನಮ್ಮ ದೇಶಕ್ಕೆ ಅವಮಾನ ಆಗಿದೆ, ನೀನು ಸ್ವಯಂವರಕ್ಕೆ ಹೋಗಬೇಕು ಅಂತ. ಕೃಷ್ಣ ಹೇಳ್ತಾನೆ, ಸ್ವಯಂವರ ನಡೆಯುವುದಿಲ್ಲ ಬಿಡಿ ಅಂತ ಹೇಳ್ತಾನೆ. ಸ್ವಯಂವರ ನಡೆಯುವುದಿಲ್ಲ ಹಾಗೆಂತೇಳಿ ಸ್ವಯಂವರ ಅಂತ ಮಾಡಿದ ಮೇಲೆ ನಾವು ಹೋಗಿ ಅಲ್ಲಿ ನನಗೆ ಮಾಲೆ ಹಾಕು ಅಂತ ಕುತ್ತಿಗೆ ದೊಡ್ಡದು ಮಾಡಿ ಕೂತ್ಕೊಳ್ಳೋದು ಮರ್ಯಾದೆಯ ಪ್ರಶ್ನೆ. ಅದು ಆಹ್ವಾನ ಇಲ್ಲದೆ ನಾವು ಹೋಗುವುದು ಸರಿಯಲ್ಲ. ಆದರೂ ಸ್ವಯಂವರ ನಡೆಯದೇ ಇರುವ ಹಾಗೆ ಮಾಡಿ ಬರ್ತೇನೆ ಅಂತ ಆತ ಗರುಡನನ್ನು ಕರೀತಾನೆ, ಗರುಡನನ್ನು ಸ್ಮರಿಸ್ತಾನೆ. ಗರುಡ ಶ್ರೀಕೃಷ್ಣನ ಮುಂದೆ ಬಂದು ಕೈ ಮುಗಿದು ನಿಲ್ತಾನೆ. ಗರುಡಾರೂಢನಾಗಿ ಒಬ್ಬನೇ ಕೃಷ್ಣ ತಾನು ದ್ವಾರಕೆಯಿಂದ ವಿದರ್ಭಕ್ಕೆ ಹೋಗ್ತಾನೆ. 850 ಕಿಲೋಮೀಟ್ರು ದ್ವಾರಕೆಯಿಂದ ವಿದರ್ಭಕ್ಕೆ ತಾನು
ಗರುಡಾರೂಢನಾಗಿ ಸಾಕ್ತಾನೆ. ಅಲ್ಲಿ ಸ್ವಯಂವರ ಪ್ರಾರಂಭ ಆಗಿದೆ. ಸ್ವಯಂವರಕ್ಕೆ ಬಂದ ಜನ ನೋಡಿ ಅವರ ಭವನ ಸಾಕಾಗಲಿಲ್ಲ. ಅವರ ಭವನದಲ್ಲಿ ಎಷ್ಟು ಆಸನದ ವ್ಯವಸ್ಥೆ, ಬಹುಶಃ ಒಂದು 800, 1000, 2000 ಆಸನದ ವ್ಯವಸ್ಥೆ ಇತ್ತು. ಆದರೆ ಸ್ವಯಂವರಕ್ಕೆ ಮುದುಕರು, ಯುವಕರು ಎಲ್ಲರೂ ಬಂದದ್ದರಿಂದ ಅಲ್ಲಿ ಆಸನ ಸಾಕಾಗಲಿಲ್ಲ. ಸಾಕಾಗದೇ ಇದ್ದಾಗ ಏನು ಮಾಡಿದರು ಅಂತ ಹೇಳಿದರೆ, ಒಂದು ವಿಸ್ತಾರವಾದ ಪ್ರದೇಶದಲ್ಲಿ, ಮೈದಾನ ಅಂತ ನಾವು ಕರಿತೇವಲ್ಲ, ಅಂಥ ವಿಶಾಲವಾದ ಬಯಲು ಪ್ರದೇಶದಲ್ಲಿ ಸ್ವಯಂವರದ ವ್ಯವಸ್ಥೆ. ಸುತ್ತ ತೋರಣವನ್ನೆಲ್ಲ ಕಟ್ಟಿ ಅಲಂಕಾರ ಮಾಡಿದ್ದಾರೆ, ಜಗಜಗಿಸುವಂತಹ ವಸ್ತುಗಳನ್ನೆಲ್ಲ ಜೋಡಿಸಿದ್ದಾರೆ. ಅಲ್ಲಿ ಸ್ವಯಂವರದ ವ್ಯವಸ್ಥೆ, ಉತ್ತಮವಾದ ಆಸನಗಳನ್ನೆಲ್ಲ ಹಾಕಿದ್ದಾರೆ. ಆಸನದಲ್ಲಿ ಅಷ್ಟರಲ್ಲೂ ಜನ ಕೂತಿದ್ದಾರೆ. ಜರಾಸಂಧನಿಗೆ ಸುದ್ದಿ ಬಂತು, ಕೃಷ್ಣ ಬರುವ ಸಾಧ್ಯತೆ ಉಂಟು ಅಂತ. ಜರಾಸಂಧನಿಗೆ ಕೃಷ್ಣ ಅಂತ ಹೇಳಿದಾಗ ಮೈಯಲ್ಲಿ ಬೆವರಲಿಕ್ಕೆ ಶುರುವಾಗ್ತದೆ. ಯಾಕಂದರೆ ಅಷ್ಟು ಬಾರಿ ಸೋತಿದ್ದಾನೆ. ಸೋತದ್ದು ಮಾತ್ರ ಅಲ್ಲ, ಬಲರಾಮ ಅವನ ಜುಟ್ಟು ಹಿಡಿದು ಕತ್ತರಿಸ್ತೇನೆ ಅಂತ ಕತ್ತಿ ಎತ್ತಿದಾಗ ಕೃಷ್ಣ ಹೇಳ್ತಾನೆ, ಅಣ್ಣ ಹೊಡಿಬೇಡ, ನಮಗೆ ಅಜ್ಜ ಆಗಬೇಕು. ನಮಗೆ ಸೋದರ ಮಾವನಿಗೆ ಹೆಣ್ಣು ಕಟ್ಟ ಮಾವ, ಅದರಿಂದ ಮಾವನ ಮಾವ ಅಂದಮೇಲೆ ಅಜ್ಜ ಆಗಬೇಕು, ನಮಗೊಂದು ಸಂಬಂಧ ಇದೆ. ಆದ್ದರಿಂದ ಅವನನ್ನು ಕೊಲ್ಲುವುದಕ್ಕೆ ಯಾರೋ ಇದ್ದಾರಂತೆ ನೋಡು ಅಂತ ಆಕಾಶ ತೋರಿಸ್ತಾನೆ. ಆಕಾಶದಿಂದ ಇವನು ಭೀಮನಿಂದ ಸಂಹಾರಗೊಳ್ಳುವವ ಅಂತ ಅಶರೀರವಾಣಿ ಆಗ್ತದೆ. ಹಾಗೆ ಬದುಕಿ ಉಳಿದಿರ್ತಕ್ಕಂಥವ ಜರಾಸಂಧ. ಕೃಷ್ಣ ಬರುವ ಸಾಧ್ಯತೆ ಇದೆ ಅಂತ ಅವನಿಗೇನು ಒಂದು ಇಂಟ್ಯೂಷನ್, ಒಳಗಿನಿಂದ, ಸಿಕ್ಸ್ತ್ ಸೆನ್ಸ್ ಅನ್ನೋದಿಲ್ಲ, ಒಳಗಿನಿಂದ ಒಂದು ಭಾವ, ಕೃಷ್ಣ ಬರಬಹುದು ಅಂತ. ಬಂದರೆ ಏನು ಮಾಡುವುದು? ಅದಕ್ಕೋಸ್ಕರ ಅವ ಒಂದು ಮಂತ್ರಾಲೋಚನೆ ಮಾಡ್ತಾನೆ. ಎಲ್ರಿಗೂ ನಿರ್ದೇಶನ ಕೊಟ್ಟ, ಈ ಸಭೆಗೆ ಅಕಸ್ಮಾತ್ ಕೃಷ್ಣ ಬಂದರೆ ಅವನಿಗೆ ಒಂದು ಆಸನ ಇರಬಾರ್ದು. ನೋಡಿ ಎಂಥ ಆಲೋಚನೆಗಳು. ಎಲ್ಲ ಫುಲ್ಲಾಗಿರಬೇಕು ಅಂತ ಅರ್ಥ, ಜಾಗ ಇರಬಾರ್ದು, ಒಂದು ಆಸನವೂ ಖಾಲಿ ಇರಬಾರ್ದು. ಅಕಸ್ಮಾತ್ ನಮ್ಮವರು ಯಾರಾದರೂ ಒಬ್ಬರು ವಿಳಂಬವಾಗಿ ಬಂದರೆ ಅವ್ರ ಜೊತೆಗೆ ಹಿಂದಿನಿಂದ ಒಂದು ಆಸನ ಹಿಡ್ಕೊಂಡು ಬರುವುದಕ್ಕೆ ಸೇವಕರ ವ್ಯವಸ್ಥೆ ಇರಬೇಕು. ಒಂದು ಕುರ್ಚಿ ತಗೊಂಡೇ ಬರಬೇಕು ಅವ್ರ ಜೊತೆಗೆ. ಇಲ್ಲಿ ಆಸನ ಯಾವುದೂ ಖಾಲಿ ಇರಬಾರ್ದು, ಕೃಷ್ಣ ಬಂದು ಕೂತುಕೊಳ್ಳುವುದಕ್ಕೆ ಅವಕಾಶ ಇರಬಾರ್ದು. ಹೀಗೆ ವ್ಯವಸ್ಥೆ ಆಗಿದೆ. ಗರುಡಾರೂಢನಾಗಿ ಕೃಷ್ಣ ಬಂದಿದ್ದಾನೆ, ಎಲ್ಲ ಆಸನ ಭರ್ತಿದೆ. ಆಕಾಶದಿಂದ ಕೃಷ್ಣ ನೋಡ್ತಾನೆ. ಕೃಷ್ಣ ನೋಡುವುದಕ್ಕಿಂತ ಮುಂಚೆ ನಮ್ಮ ಗರುಡ ನೋಡ್ತಾನೆ. ಗೃಧ್ರ ದೃಷ್ಟಿ ಅಂತ ಕರೀತಾರೆ. ಇದು ಎಷ್ಟು ಎತ್ತರದಲ್ಲಿದ್ದರೂ ಕೆಳಗೆ ಜಿರಳೆ ಸತ್ತಿದ್ರೂ ಕೂಡ ಕಾಣಿಸುತ್ತೆ ಅದಕ್ಕೆ, ಅದರ ದೃಷ್ಟಿ ಅಷ್ಟು ಸೂಕ್ಷ್ಮವಾದದ್ದು. ನೋಡ್ತಾನೆ, ಒಂದು ಆಸನವೂ ಇಲ್ಲ. ಗರುಡ ರೆಕ್ಕೆಯನ್ನೊಮ್ಮೆ ಹೀಗಂದಂತೆ, ಅಂದದ್ದೇ ತಡ ಆಸನ ಎಲ್ಲ ಹಾರಿತು. ಗರುಡನ ರೆಕ್ಕೆಯ ಗಾಳಿಗೆ ಆಸನ ಹಾರಿದ್ದಲ್ಲ, ಆಸನದಲ್ಲಿದ್ದವರೆಲ್ಲ ಹಾರಿ ಆಸನ ಮಗುಚಿ ಇವ್ರದ್ದೆಲ್ಲ ಮೂಗಿಗೆ ಮಣ್ಣು ಹೊಡಿತಂತೆ. ಮೂಗಿಗೆ ಮಣ್ಣು ಹೊಡೆದಾಗ ಇವರು ನೆಲಕ್ಕೆ ಬಿದ್ದಿದ್ದಾರೆ. ಆಸನ ಬಿದ್ದ ಪೆಟ್ಟಿಗೆ ಹಾಗೆ ಎದ್ದು ನೇರ ಕೂತಿತಂತೆ. ಆಸನ ಪಿಚ್ಚಿ ಹೇಳುವುದು ಅಂತ ಹೇಳೋದಿಲ್ಲ, ಅದು ಎದ್ದು ಮತ್ತೆ ಕೂತಿದೆ. ಕೂತು ಆಸನ ಕೃಷ್ಣವನ್ನು ಕರಿತಾ ಇದೆ, ಬಾ ಕೃಷ್ಣ, ಬಾ ಕೃಷ್ಣ, ಈ ಆಸನದಲ್ಲಿ ಕೂತುಕೋ ಅಂತ. ಇವರೆಲ್ಲ ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಕೃಷ್ಣ ಯಾವ ಆಸನದಲ್ಲೂ ಕೂತುಕೊಳ್ಳಲಿಲ್ಲ. ಅವ ಸೀದಾ ಇಲ್ಲಿ ಯಾರು ಬರಲಿಲ್ಲ. ಈ ಸ್ವಯಂವರ ಇಷ್ಟ ಇಲ್ಲದೆ ಇದ್ದವರು ಯಾರು? ಭೀಷ್ಮಕ ರಾಜ. ಅವನು ಇಲ್ಲಿಗೆ ಬರಲಿಲ್ಲ. ಸೀದಾ ಭೀಷ್ಮಕನ ಹತ್ರ ಹೋಗ್ತಾನೆ. ಅವರೇ ಎಲ್ಲರೂ ಇಲ್ಲಿದ್ದಾರೆ, ಅಲ್ಲಿ ಭೀಷ್ಮಕನ ಹತ್ರ ಯಾರೂ ಇಲ್ಲ. ಭೀಷ್ಮಕನ ಹತ್ರ ಹೋಗಿ, ಭೀಷ್ಮಕನಲ್ಲಿ ನಿನ್ನ ಮಗಳ ಬಗ್ಗೆ, ಆಕೆಯ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ನೀನು ಆಕೆಯ ವಿವಾಹದ ಬಗ್ಗೆ ಯೋಚನೆ ಮಾಡಬೇಕಲ್ವಾ. ಅವಳು ಪ್ರೌಢ ವಯಸ್ಕಳು, ಇದೇನು ಬಾಲ್ಯ ವಿವಾಹ ಅಲ್ಲ, ಪ್ರೌಢ ವಿವಾಹ. ಅವಳಿಗೆ ವಯಸ್ಸು 18 ದಾಟಿದೆ. ಈ ವಯಸ್ಸಿನಲ್ಲಿ ಆಕೆ ಏನು ಅವಳ ಮನಸ್ಸಿನಲ್ಲಿದೆ, ಏನು ಆಕಾಂಕ್ಷೆಗಳಿದ್ದಾವೆ, ಮುಂದಕ್ಕೆ ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು ಅಂತ ಅವಳಿಗೆ ಭಾವನೆ ಇದೆ, ಅದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ನೀನು ಹೋಗಿ ಇಲ್ಲಿ ಸ್ವಯಂವರದ ಏರ್ಪಾಟು ಮಾಡಿದ್ಯಲ್ಲ, ಇದು ಎಷ್ಟು ಸಮಂಜಸವಾದದ್ದು. ನೀನು ಅದಕ್ಕೆ ಹೇಳ್ತಾನೆ, ಇದು ಅಂದೇನಿಲ್ಲ ಸ್ವಾಮಿ, ಎಲ್ಲ ನನ್ನ ಮಗ ಹೇಳಿದ ಹಾಗೆ ನಡೀತಾ ಉಂಟು, ನನ್ನ ಮಾತು ಯಾರೂ ಕೇಳುವವರಿಲ್ಲ. ಹಾಗಾದರೆ ಸಿಂಹಾಸನದಿಂದ ಇಳಿದು ಬಿಡು, ಅವನನ್ನು ಕೂಡಿಸು, ನೀನು ಕಾಡಿಗೆ ಹೋಗು. ನೀನು ಸಿಂಹಾಸನದಲ್ಲಿ ಕೂತಿದ್ದಿ ಅಂತ ಆದಮೇಲೆ ನಿನ್ನ ಇಚ್ಛೆ ಏನುಂಟು ಅದು ನಡಿಬೇಕು ಈ ದೇಶದಲ್ಲಿ. ಅದು ಇಲ್ಲದೆ ಹೋದರೆ ಸಿಂಹಾಸನದಲ್ಲಿ ಕೂತೇನು ಪ್ರಯೋಜನ? ಅವನಿಗೆ ಎಲ್ಲವನ್ನು ಕೊಟ್ಟು ನೀನು ವಾನಪ್ರಸ್ಥವನ್ನು ಸ್ವೀಕಾರ ಮಾಡ್ಬೋದು. ಅಲ್ಲೇ ಕೂತಿದ್ದಿ ಅಂದರೆ ನಿನಗೆ ಆಕಾಂಕ್ಷೆ ಉಂಟು, ನಾನು ರಾಜ ಅನ್ನುವ ಭಾವ ಉಂಟು ಅಂತ ಅರ್ಥ. ರಾಜತ್ವ ಇಲ್ಲದೆ ಇದ್ದಂತಹ ರಾಜತನಕ್ಕೇನು ಮರ್ಯಾದೆ ಇದೆ? ಆದ್ದರಿಂದ ಈ ರೀತಿ ತಪ್ಪಿಸಿಕೊಳ್ಳುವುದಕ್ಕೆ, ನಿನಗೆ ನುಣುಚಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ನಿನ್ನ ಇಚ್ಛೆಗೆ ಅನುಗುಣವಾಗಿ ಇದು ನಡೀತದೆ ಅಂತ ಅರ್ಥ. ಆದರೆ ಇದರಿಂದಾಗಿ ನಿನ್ನ ಮಗಳ ಸ್ಥಿತಿ ಏನಾಗ್ತದೆ, ರಾಜಕಾರಣ ಅನ್ನುವ ಕಾರಣದಿಂದ ಮಗಳನ್ನು ಬಲಿ ಕೊಡ್ತಕ್ಕಂಥ ಕೆಲಸ ಮಾಡಬೇಡ, ಜಾಗ್ರತೆ ಅಂತ ಹೇಳಿ ಶ್ರೀಕೃಷ್ಣ ತನ್ನ ಊರಿಗೆ ಹೋಗ್ತಾನೆ. ಇಷ್ಟೇ ಅವನು ಬಂದು ಭೀಷ್ಮಕನಿಗೊಂದು ಉಪದೇಶ ಮಾಡಿ ಹೋಗುವುದಕ್ಕೋಸ್ಕರ ಕೃಷ್ಣ ಬಂದದ್ದು. ಅದರ ಮಧ್ಯದಲ್ಲಿ ಗರುಡ ಮಾಡಿದ ಅವಾಂತರ ಏನು ಅಂದರೆ ಎಲ್ಲ ಆಸನಗಳನ್ನು ಅಡ್ಡ ಬೀಳಿಸುವ ಒಂದು ಕೆಲಸವನ್ನು ಮಾಡಿದ್ದ. ಇದರ ನಂತರವೂ ಸಿಕ್ಕಾಬಟ್ಟೆ ಕಥೆ ಇದೆ. ಅದೆಲ್ಲ
ಇಲ್ಲಿಲ್ಲ, ರುಕ್ಮಿಣೀಶ ವಿಜಯದಲ್ಲಿಲ್ಲ. ಆ ಕಥೆಯನ್ನೆಲ್ಲ ಹರಿವಂಶದಲ್ಲಿ ಹೇಳಿದ್ದಾರೆ. ಏನಂದರೆ ದೇವೇಂದ್ರ ಬಂದು ಇವರು ಮಂತ್ರಾಲೋಚನೆ ಮಾಡುವ ಹೊತ್ತಿಗೆ ಶ್ರೀಕೃಷ್ಣನಿಗೆ ಪೂಜೆ ಮಾಡಬೇಕು ಅಂತ ಎಲ್ಲರಿಗೂ ಆದೇಶ ಕೊಟ್ಟದ್ದು. ಆದರೆ ಜರಾಸಂಧಾದಿ 3 ಜನರನ್ನು ಬಿಟ್ಟು ಅಂತ ಹೇಳಿದ್ದು. ಉಳಿದವರೆಲ್ಲ ಶ್ರೀಕೃಷ್ಣನಿಗೆ ಪಾದಪೂಜೆ ಮಾಡಿರ್ತಕ್ಕಂಥದ್ದು ಕೃತಕೈಶಿಕರ ಕಥೆ. ಇದೆಲ್ಲವೂ ಕೂಡ ಹರಿವಂಶ ಪುರಾಣದಲ್ಲಿ ವಿಸ್ತಾರವಾಗಿದೆ. ಅಂತೂ ಕೃಷ್ಣ ಮತ್ತೆ ದ್ವಾರಕೆಗೆ ಬಂದ. ಜನರಿಗೆ ಸಂತೋಷ ಏನು ಅಂತ ಹೇಳಿದರೆ ಸ್ವಯಂವರ ನಿಂತು ಹೋಯ್ತಂತೆ ಅಂತ. ಎಲ್ಲರ ಮೂಗು ಕೆಲವರು ಇಲ್ಲೆಲ್ಲ ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡದ್ದು, ಆಮೇಲೆ ಕೆಲವರು ಕೈಕಾಲು ಮುರ್ಕೊಂಡವರು. ಅದರಲ್ಲಿ ಏನು ಸ್ವಯಂವರ ನಡೆಸುವುದಕ್ಕೆ ಅವಕಾಶ ಇಲ್ಲ, ಸ್ವಯಂವರ ನಿಂತು ಹೋಯಿತು. ಆದರೆ ಕೃಷ್ಣ ಯಾವಾಗ ಮತ್ತೆ ದ್ವಾರಕೆಯನ್ನು ಸೇರಿದ, ಆವಾಗ ನಮ್ಮ ಜರಾಸಂಧ ಮಹಾಶಯರು ಮತ್ತೊಂದು ಮಂತ್ರಾಲೋಚನೆ ಮಾಡಿ ಹೇಳಿದರು, ಈ ಬಾರಿ ನಾವು ಕುಲ ಸಂಪ್ರದಾಯ ಅಂತ ಅನುಸರಿಸಿ ನಿಂತರೆ ಪ್ರಯೋಜನ ಇಲ್ಲ. ಸಂಪ್ರದಾಯ ಅಂತೇಳಿ ನಾವು ಇವತ್ತು ಸ್ವಯಂವರ ಮಾಡಿ ಏನು ಅವಾಂತರ ಆಗೋಯ್ತು. ಸಂಪ್ರದಾಯ ಬಿಡಬೇಕು. ನಾವು ಈ ಸಲ ಒಬ್ಬಳೇ ಮಗಳಿರುವುದು, ನಿಶ್ಚಯ ಮಾಡಿ ಮದುವೆ ಮಾಡಿಬಿಡುವ ಅಂತ. ಇದು ಸ್ವಯಂವರ ಎಲ್ಲ ಬೇಡ, ನಿಶ್ಚಿತಾರ್ಥ ಮಾಡಿಬಿಡುವುದು ಅಂತ. ಅಲ್ಲಿ ಎಲ್ಲ ಸೇರಿದ್ದಾರೆ, ಬ್ರಹ್ಮದತ್ತಾದಿಗಳೆಲ್ಲ ಸೇರಿ ಅವರ ಮಧ್ಯದಲ್ಲಿ ನಡೆದಂತಹ ಚಿಂತನೆ. ಯಾರಿಗೆ ಮದುವೆ ಮಾಡುವುದು ಅಂತ ಪ್ರಶ್ನೆ ಬಂತು. ಜರಾಸಂಧ ಹೀಗೆ ಎಡಗೈಯಲ್ಲಿ ತೋರಿಸ್ತಾನೆ, ಯಾರನ್ನು ಅಂತೇಳಿದರೆ ಅವನಿಗೆ ಕೊಡುವ ಅಂತ. ಯಾರದು? ಅದು ಶಿಶುಪಾಲ. ಜರಾಸಂಧನಿಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ಲ, ಆದರೆ ಔರಸ ಪುತ್ರನಿಗಿಂತ ಜಾಸ್ತಿ ಅವನನ್ನು ಎಷ್ಟು ಪ್ರೀತಿಸ್ತಾನೆ ಜರಾಸಂಧ. ಅದಕ್ಕೆ ಕಾರಣ ಏನು ಅಂತೇಳಿದರೆ, ಜರಾಸಂಧನ ಪಾದ ಸೇವೆಯನ್ನು ಕ್ಷಣವೂ ಬಿಡದೆ ಮಾಡತಕ್ಕಂತಹ ಶಿಶುಪಾಲ. ಜರಾಸಂಧನ ಮೇಲೆ ಅಷ್ಟು ಭಕ್ತಿ ಅವನಿಗೆ, ಅಷ್ಟು ಪ್ರೀತಿಯ ಶಿಷ್ಯ ಅವ. ಆ ಕಾಲದಲ್ಲಿ 2 ಗುಂಪು, ಒಂದು ಜರಾಸಂಧನ ಗುಂಪು, ಒಂದು ಕೃಷ್ಣನ ಗುಂಪು ಅಂತ. ಕೃಷ್ಣನಿಗೂ ಅಂತಹ ಭಕ್ತರು ಅನೇಕರಿದ್ದಾರೆ, ಜರಾಸಂಧನಿಗೂ ಅಂತಹ ಭಕ್ತರು ಹಿಂಬಾಲಕರು ಬಹಳಷ್ಟು ಜನ ಇದ್ದಾರೆ. ಇನ್ನೊಂದು ಭೀಷ್ಮನಿಗೆ ಒಂದಿಷ್ಟು ಹಿಂಬಾಲಕರು ಇದ್ದರು, ಅದೊಂದು ಮಧ್ಯಮ ಗುಂಪು, ಇನ್ನೊಂದು 3ನೇ ಗುಂಪು ಅಂತಿತ್ತು. ಇಲ್ಲಿ ಜರಾಸಂಧನ ಗುಂಪಿನ ಶಿಶುಪಾಲನಿಗೆ ಗೊತ್ತಿತ್ತು, ಶಿಶುಪಾಲ ರುಕ್ಮಿಣಿಯ ಬಗ್ಗೆ ಭಾರಿ ಆಸಕ್ತನಿದ್ದಾನೆ, ಏನಾದರೂ ಮಾಡಿ ರುಕ್ಮಿಣಿಯನ್ನು ಲಪಡಾಯಿಸಬೇಕು ಅಂತ ಆತ ಪ್ರಯತ್ನದಲ್ಲಿದ್ದಾನೆ ಅಂತ ಗೊತ್ತಿತ್ತು. ಈಗ ಅವನಿಗೆ ನಾನೊಂದು ಮದುವೆ ಮಾಡಿಸಿದ ಅಂತ ಹೇಳಿದರೆ ಅವ ಇನ್ನಷ್ಟು ನನ್ನ ಆಪ್ತನಾಗ್ತಾನೆ ಅಂತ, ನನ್ನ ಹಿಂಬಾಲಕನಾದ ಅವನಿಗೊಂದು ಉಪಕಾರ ಮಾಡಬೇಕು ಅಂತ ಇವನಿಗೊಂದು ಪ್ರಜ್ಞೆ. ಅದಕ್ಕೋಸ್ಕರ ಅವನಿಗೆ ವಿವಾಹ ಮಾಡುವ ಸೂಚನೆ ಕೊಟ್ಟ. ಶಿಶುಪಾಲ ಅಂತೂ ಉಬ್ಬಿ ಹೋದ, ಮದುವೆ ಆಗಿಯೋ ಹೋಯ್ತು. ಯಾಕಂದರೆ ಜರಾಸಂಧ ಆಲೋಚನೆ ಮಾಡಿದ್ದಾನೆ ಅಂದರೆ ಅದು ನಡೆಯುತ್ತೆ ಅಂತ ಅವನಿಗೆ ತೀರ್ಮಾನ. ಇಷ್ಟು ನಿಶ್ಚಿತಾರ್ಥ ಆಗಿ ಹೋಯಿತು. ಯಾರು? ನಮ್ಮ ಭೀಷ್ಮಕ ರಾಜನ ಉಪಸ್ಥಿತಿ ಇಲ್ಲ, ರುಕ್ಮಿಣೀ ದೇವಿಗೆ ಗೊತ್ತೇ ಇಲ್ಲ. ನೋಡಿ, ಮದುವೆಯಲ್ಲಿ ರಾಜಕಾರಣ, ಇದರಲ್ಲಿ ರಾಜಕಾರಣ ಬಿಟ್ಟರೆ ಮತ್ತೇನು ಕಾರಣ ಇದೆ? ಕೇವಲ ನಮ್ಮ ದೇಶದ ಮರ್ಯಾದೆ. ಮಥುರಾ ಪಟ್ಟಣದ ಅಧಿಪತಿಯಾದ ಉಗ್ರಸೇನನ ಜೊತೆಗಿರತಕ್ಕಂತಹ ಕೃಷ್ಣ, ಅವನಿಗೆ ನಾವು ಹೆಣ್ಣು ಮಗಳನ್ನು ಕೊಡಬಾರ್ದು ಅಂತ ಇಷ್ಟೇ. ಅವಳು ಎಷ್ಟೇ ಬಯಸಲಿ ನಾವು ಕೊಡಬಾರ್ದು, ಈ ಕಡೆ ಕಟ್ಟಿಬಿಡಬೇಕು ಇವಳನ್ನು ಅಂತ ಹೀಗೆ ಯೋಚನೆ. ಇಲ್ಲಿ ಕೃಷ್ಣನನ್ನು ವಾದಿರಾಜ ತೀರ್ಥರು ವರ್ಣಿಸುವಾಗ 2 ನಿಟ್ಟಿನಿಂದ ವರ್ಣನೆ ಮಾಡ್ತಾರೆ. ಒಂದು, ಸಾಕ್ಷಾತ್ ರುಕ್ಮಿಣೀ ದೇವಿ ಮಹಾಲಕ್ಷ್ಮಿ ಇದ್ದಾಳೆ. ಮಹಾಲಕ್ಷ್ಮಿ ಮತ್ತು ನಾರಾಯಣ ಇವೆರಡು ಯಾವತ್ತೂ ವಿಭಕ್ತವಾಗದೇ ಇರತಕ್ಕಂತಹ ನಿತ್ಯಾವಿಯೋಗಿನಿ ಅನ್ನುವ ಸ್ಥಿತಿ, ನಿರಂತರ ಅವಿಯೋಗದಲ್ಲಿರ್ತಕ್ಕಂತಹ ತತ್ವ ಅದು. ಹೇಗೆ ಕಾಳಿದಾಸ ಪಾರ್ವತೀ ಪರಮೇಶ್ವರರನ್ನು ವರ್ಣನೆ ಮಾಡುವಾಗ ವಾಗರ್ಥಾವಿವ ಸಂಪೃಕ್ತವು ಅಂತ ವರ್ಣನೆ ಮಾಡ್ತಾನೆ. ಪಾರ್ವತೀ ಪರಮೇಶ್ವರರು ಹೇಗೆ ಮಾತು ಮತ್ತು ಮಾತು ಅರ್ಥವಿಲ್ಲದೆ ಇರುವುದಿಲ್ಲ, ಅರ್ಥ ಅದನ್ನು ಹೇಳ್ತಕ್ಕಂಥ ಇನ್ನೊಂದು ಮಾತು ಇದ್ದೇ ಇರ್ತದೆ. ಮಾತು ಅರ್ಥಗಳಿಗೆ ಸಂಬಂಧ. ವಾಕ್ ಅನ್ನೋದು ಸ್ತ್ರೀಲಿಂಗದ ಶಬ್ದ, ಅರ್ಥ ಅನ್ನೋದು ಪುಲ್ಲಿಂಗದ ಶಬ್ದ. ಈ ವಾಗರ್ಥಗಳ ಸ್ತ್ರೀ ಪುರುಷರ ಸಂಬಂಧ ಹೇಗೋ ಹಾಗೆ ಪಾರ್ವತೀ ಪರಮೇಶ್ವರರು ಅರ್ಧನಾರೀ ನರೇಶ್ವರರಾಗಿ ನಿಂತಿರತಕ್ಕಂಥವರು ಅಂತ ಅವರನ್ನು ವರ್ಣನೆ ಮಾಡ್ತಾರೆ. ಅದು ಪಾರ್ವತೀ ಪರಮೇಶ್ವರ ಅನ್ನೋ ತತ್ವ ಹೇಗೋ ಲಕ್ಷ್ಮೀನಾರಾಯಣ ಅನ್ನೋ ತತ್ವವೂ ಕೂಡ ಹಾಗೆ. ಅದೆರಡೂ ಕೂಡ ಅರ್ಧಾಂಗಿ ಅಂತ, ಅಧ್ಯರ್ಧ ಅಂತ ಕರೆಸಿಕೊಳ್ಳುವಂತಹ ತತ್ವ. ನಾರೀ ನಾರಾಯಣ ರೂಪ, ಅದು ಒಟ್ಟೊಟ್ಟಿಗೆ ಇರತಕ್ಕಂತಹ ತತ್ವ. ಮತ್ತು ದೂರ ಕಾಣಿಸುವುದು ಅದು ಲೋಕ ವ್ಯವಹಾರದ ಕೃಷ್ಣನ ವ್ಯವಸ್ಥೆ. ಅದು ಸೀತಾ ರಾಮ ಕೂಡ ಒಟ್ಟಿಗೆ ಇದ್ದರೂ ಕೂಡ ದೂರದಲ್ಲಿದ್ದ ಹಾಗೆ ಅನೇಕ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಇಲ್ಲಿ ಕಾಣಿಸಿಕೊಂಡದ್ದು. ಹಾಗಾಗಿ ಅದು ಲಕ್ಷ್ಮೀನಾರಾಯಣ ತತ್ವ ಅನ್ನುವ ದೃಷ್ಟಿಯಿಂದ ವರ್ಣನೆ ಮಾಡ್ತಕ್ಕಂಥ ಭಾಗ ಒಂದು. ಇನ್ನೊಂದು, ದೇವರು ಮನುಷ್ಯನಾಗಿ ಅವತರಿಸಿದಾಗ ಮನುಷ್ಯನ ಹಾಗೆ ವ್ಯವಹಾರ. ದೇವತ್ವೇ ದೇವವಚ್ಚೇಷ್ಟ ಮನುಷ್ಯತ್ವೇ ಚ ಮಾನುಷೀ ಮರ್ತ್ಯಾವತಾರಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಃ. ಭಗವಂತ ಮರ್ತ್ಯನಾಗಿ ಅವತರಿಸುವುದು
ಮರ್ತ್ಯರಿಗೆ ಹೇಗೆ ಬದುಕಬೇಕು ಅಂತ ಮಾರ್ಗದರ್ಶನ ಮಾಡುವ ಶಿಕ್ಷಣ ಕೊಡುವುದಕ್ಕೋಸ್ಕರ ಅವರನ್ನು ನೋಡಿ ಕಲಿಬೇಕು ಮನುಷ್ಯ ಹೀಗಿರಬೇಕು ಅಂತ. ಭಗವಂತ ಇವತ್ತು ರಾಜಕುಮಾರನಾಗಿ ಅವತರಿಸಿದ್ದಾನೆ, ಕೃಷ್ಣನಾಗಿ. ಬರೀ ಗೊಲ್ಲ ಬಾಲಕನಾಗಿ ಅವತರಿಸಿದ್ದಲ್ಲ. ಶೂರದೇಶದ ಅಧಿಪತಿಯಾದಂತಹ ಶೂರಸೇನನ ಮಗನಾದ ಶೌರಿ ವಸುದೇವನ ಮಗನಾಗಿ ಆವಿರ್ಭವಿಸಿದ ವಾಸುದೇವ ಕೃಷ್ಣ ಅಲ್ವಾ. ಆದ್ದರಿಂದ ಆತ ಇವತ್ತು ತಾನು ರಾಜಕಾರಣನಾಗಿ ರಾಜನ ಕುಮಾರನಾಗಿ ಹೇಗೆ ವ್ಯವಹರಿಸಬೇಕು ಆತ ಯೋಚಿಸ್ತಾನೆ. ವಿದರ್ಭ ದೇಶದ ರಾಜಕುಮಾರಿ ರುಕ್ಮಿಣಿ, ಆಕೆ ತನಗೆ ಯೋಗ್ಯವಾದಂತಹ ನನ್ನನ್ನು ಬಯಸಿದ್ದಾಳೆ. ನಾರದರಿಂದ ನನಗೆ ಗೊತ್ತಿರತಕ್ಕಂಥ ವಿಷಯ ಬಯಸಿದ್ದಾಳೆ. ಆಕೆ ಬಯಸಿದ್ಲೂ ಕೂಡ ಅವಳನ್ನು ಇನ್ನೊಬ್ಬರಿಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ಯೋಚಿಸಿದ್ದಾರೆ, ನಿಶ್ಚಿತಾರ್ಥ ಮಾಡಿಟ್ಟಿದ್ದಾರೆ. ಈ ಪ್ರಸಂಗ ನಡೀತಾ ಇದೆ ಅಂತಾದರೆ ಆಕೆಯನ್ನು ರಕ್ಷಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ಒಂದು ಸ್ತ್ರೀ ಪರವಾಗಿ ಭಗವಂತ ಕೃಷ್ಣ ನಿಲ್ತಾನೆ. ಭಗವಂತನ ಶ್ರೀಕೃಷ್ಣನ ಎಲ್ಲ ವ್ಯವಹಾರ ನೋಡಿ ಆತ ಸ್ತ್ರೀ ಪರ, ಪುರುಷ ವಿರೋಧಿ ಅಲ್ಲ, ಆದರೆ ಸ್ತ್ರೀ ಪರ. ಸ್ತ್ರೀ ಪರತ್ವ ಯಾಕೆ ಅಂತೇಳಿದರೆ ಸ್ತ್ರೀ ಅನ್ನುವ ಶಬ್ದಕ್ಕೇನೆ ಆಶ್ರಯಿಸಿದವಳು, ಆಶ್ರಯಿಸಿದವನು ಅಂತ ಅರ್ಥ. ಸ್ತ್ರೀ ಅಂದರೆ ಹೆಣ್ಣು ಅಂತ ಅರ್ಥ ಅಲ್ಲ. ಸ್ತ್ರೀ ಅಂದರೆ ಶ್ರಯಣಾತ್ ಶ್ರೀಹಿ, ಶ್ರೀರೇವ ಸ್ತ್ರೀ ಅಂತ. ಆಶ್ರಯಿಸಿದುವುದು ಅಂದರೆ ಒಪ್ಪಿಸಿಕೊಳ್ಳುವಿಕೆ. ಶರಣಾಗತಿ ಅನ್ನುವುದು ಸ್ತ್ರೀತ್ವವನ್ನು ಹೇಳ್ತದೆ. ಕೃಷ್ಣನ ಅನೇಕ ಕಥೆಯಲ್ಲಿ ಸ್ತ್ರೀಪರಾಯಣತೆ ಅನ್ನುವುದು ಹೇಗೆ ಅಂತ ನಮ್ಗೆ ಗೊತ್ತಾಗ್ತದೆ. ಒಪ್ಪಿಸಿಕೊಳ್ಳುವಿಕೆ. ಪುರುಷ ಭಾವ ಹೇಗಿರ್ತದೆ? ತರ್ಕದ ಭಾವ ಇರ್ತದೆ. ಅದು 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 ಯಾಕೆ ಹಾಗಾಗಬೇಕು ಅಂತ ಈ ತರ್ಕ ಉಂಟಲ್ಲ, ಇದು ಪುರುಷ ಭಾವ ಅಂತ ಕರೀತದೆ. ಒಪ್ಪಿಸಿಕೊಳ್ಳುವಿಕೆ, ಶರಣಾಗುವಿಕೆ ಅನ್ನುವುದು ಸ್ತ್ರೀ ಭಾವ ಅಂತ ಕರೀತಾರೆ. ಪುರುಷನು ದೇವರ ಹತ್ರ ಹೋಗಬೇಕಾದ್ರೆ ಅವ ಸ್ತ್ರೀ ಆಗಬೇಕು ಅಂತ ಉಪನಿಷತ್ತು ಹೇಳ್ತದೆ. ಅದನ್ನು ಸ್ತ್ರೀ ಕಡೆಗೆ ಭಗವಂತನ ಒಲವಿದೆ ಅಂದರೆ ಏನರ್ಥ? ಶರಣಾಗತವಾದಂತಹ ತತ್ವವನ್ನು ತನ್ನ ಕಡೆಗೆ ಸೇರಿಸಿಕೊಳ್ತಾನೆ ಅಂತ ಅರ್ಥ. ಆ ರೀತಿಯಲ್ಲಿ ಇವತ್ತು ಭಗವಂತನಿಗೆ ತನ್ನನ್ನು ಒಪ್ಪಿಸಿಕೊಳ್ಬೇಕು ಅಂತ ಬಯಸಿದಂಥ ಹೆಣ್ಣು ಆಕೆಗೆ ಅನ್ಯಾಯ ಆಗಬಾರ್ದು ಅನ್ನೋದು ಕೃಷ್ಣನ ಆಲೋಚನೆ. ಆದರೆ ಲೋಕವ್ಯವಹಾರ ದೃಷ್ಟಿಯಲ್ಲಿ ಕೃಷ್ಣನಿಗೆ ಈ ಮಾಹಿತಿ ಬರಬೇಕಲ್ಲ. ಅಲ್ಲಿ ಶಿಶುಪಾಲನಿಗೆ ಮದುವೆ ಮಾಡುವುದು ಅಂತ ತೀರ್ಮಾನ ಆಗಿದೆ ಇಲ್ಲಿ ವಿದರ್ಭದಲ್ಲಿ. ಈಗಾದರೆ ವಾಟ್ಸಾಪಲ್ಲಿ ನ್ಯೂಸ್ ಬರ್ತದೆ. ಆ ಕಾಲದಲ್ಲಿ ಈ ವ್ಯವಸ್ಥೆ ಇದು ಗೊತ್ತಾಗಬೇಕಲ್ವ. ಈ ಸಮುದ್ರದ ಮಧ್ಯಕ್ಕೆ ಆ ವಿಷಯ ಬರಬೇಕಲ್ವ. ವಿಷಯ ಬರುವ ಕ್ರಮ ಹೇಗೆ? ಆ ಕಡೆ ರುಕ್ಮಿಣೀ ದೇವಿಗೆ ಮದುವೆ ಯಾವತ್ತು ನಿರ್ಧರಿಸಿದ್ದಾರೋ ಅಂದರೆ ಚತುರ್ಥಿಯ ದಿವಸ ಮದುವೆ ನಿರ್ಧರಿಸಿದ್ದಾರೆ. ಅಮಾವಾಸ್ಯೆಯ ದಿವಸ ಗೊತ್ತಾಯಿತು ಅವಳಿಗೆ, ನಾಡಿದ್ದು ಚತುರ್ಥಿಯ ದಿವಸ ನಮ್ಮ ಮದುವೆಯಂತೆ. ಅದು ಯಾರ ಜೊತೆಗೆ ಅಂದರೆ ಚೇದಿ ದೇಶದ ದಮಘೋಷನ ಮಗನಾದಂತಹ ಶಿಶುಪಾಲನ ಜೊತೆಗೆ ನನ್ನ ಮದುವೆಯಂತೆ. ಇವಳಿಗೆ ಮನಸ್ಸಿಗೆ ತುಂಬ ಘಾಸಿಯಾಯಿತು. ಎಲ್ಲಿ ಭಗವಂತ ಕೃಷ್ಣ, ಎಲ್ಲಿ ಶಿಶುಪಾಲ, ಯಾವ ದೃಷ್ಟಿಯಲ್ಲೂ ಲೆಕ್ಕಕ್ಕಿಲ್ಲ. ತನ್ನ ಪಾದದಲ್ಲಿರುವ ಧೂಳಿಗೂ ಸಮನಲ್ಲ. ಅಂತಹ ವ್ಯಕ್ತಿಯ ಜೊತೆಗೆ ನನ್ನ ಮದುವೆಯನ್ನು ಆಲೋಚಿಸಿದ್ದಾನಲ್ವ ನನ್ನ ಅಣ್ಣನಾದಂತಹ ರುಗ್ಮಿ ಅಂತ ರುಗ್ಮಿಯ ಮೇಲೆ ಬೇಸರ ಆಗ್ತದೆ. ಇಡೀ ಕುಟುಂಬದಲ್ಲಿ ಒಬ್ಬರೂ ಕೂಡ ನನ್ನ ಪರವಾಗಿ ಇಲ್ಲವಲ್ಲ. ನನ್ನ ಭಾವನೆ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಡೀ ಅಂತಃಪುರಕ್ಕೆ ಗೊತ್ತಿದೆ, ತಂದೆಗೆ ಗೊತ್ತಿದೆ, ತಾಯಿಗೆ ಗೊತ್ತಿದೆ. ಆದರೆ ತಂದೆ ತಾಯಿಯರ ಮಾತನ್ನು ಕೇಳುವವರು ಯಾರೂ ಇಲ್ಲ. ಜರಾಸಂಧ ಹೇಳಿದ ಹಾಗೆ ನಡೆಯುತ್ತೆ. ಹಾಗಾದರೆ ನಮ್ಮ ದೇಶದಲ್ಲಿ ಯಾರೂ ಒಬ್ಬ ನಾಯಕರಿಲ್ಲ ಅಲ್ವ ದೇಶದ ಒಂದು ನೀತಿಯನ್ನು ನಿರ್ಧರಿಸುವುದಕ್ಕೆ ಅಂತ ಆಕೆಗೆ ಬೇಸರ ಆಗ್ತದೆ. ಈ ವಿಷಯವನ್ನು ಕೃಷ್ಣನಿಗೆ ಒಂದು ತಿಳಿಸುವ ಜವಾಬ್ದಾರಿ ನನ್ನದು. ಆಮೇಲೆ ಏನು ನಡೀತದೆ ಅದು ಬೇರೆ, ಆದರೆ ತಿಳಿಸಬೇಕು ಅಷ್ಟೇ. ಅದನ್ನು ಇದು ರುಕ್ಮಿಣಿಯ ಪ್ರೇಮ ಪತ್ರ ಅಂತೆಲ್ಲ ವ್ಯಾಖ್ಯಾನ ಮಾಡೋದಲ್ಲ. ಮತ್ತು ರುಕ್ಮಿಣಿ ಇದನ್ನು ತಿಳಿಸಬೇಕು. ಅಸಹಾಯಕಳಾಗಿದ್ದೇನೆ ನಾನು. ನನ್ನನ್ನು ರಕ್ಷಣೆ ಮಾಡಬೇಕಾಗಿರತಕ್ಕಂತಹ ಯಾವ ಸಮುದಾಯ ಇಲ್ಲಿ ಉಂಟೋ ಅದು ಎಲ್ಲವೂ ಕೂಡ ಜರಾಸಂಧನ ಪರವಾಗಿ ನಿಂತು ಬಿಟ್ಟಿದೆ. ಜರಾಸಂಧ ಅಂತ ಹೇಳಿದರೆ ದೌಷ್ಟ್ಯದ ಪರಮಾವಧಿ. ಅವನು ಎಷ್ಟೇ ಓದಿದ್ರೂ ಕೂಡ ಆತ ಒಂದು ಕೃಷ್ಣ ದ್ವೇಷಿ. ಅದರ ಜೊತೆಗೆ ತನ್ನದ್ದಾದಂತಹ ಮತಾಂಧತೆಯಿಂದಾಗಿ ಆತ ಉಳಿದವರನ್ನೆಲ್ಲ ಹಿಂಸಿಸುವುದು. ಯಾರು ಶಿವಭಕ್ತರಲ್ಲ ಅವರನ್ನೆಲ್ಲ ತಲೆ ಕಡಿಬೇಕು ಅಂತ ಅವನ ತೀರ್ಮಾನ. ಇವತ್ತು ಎಲ್ಲ ಮತಾಂಧ ಧರ್ಮಗಳೆಲ್ಲ ಅನೇಕ ಇದ್ದ ಹಾಗೆ ಈ ಒಂದು ಕೂಡ ಒಂದು ಮತಾಂಧ ಧರ್ಮವಾಗಿತ್ತು ಆ ಕಾಲದಲ್ಲಿ. ಆದ್ದರಿಂದ ಆತನ ಪರವಾಗಿ ನಮ್ಮ ರುಕ್ಮಿ ನಿಂತಿದ್ದಾನಲ್ವ ಅಂತ ಇವಳಿಗೆ ತುಂಬ ಬೇಸರ. ಇದನ್ನು ಯಾವುದಕ್ಕೂ ಕೃಷ್ಣನಿಗೊಂದು ಮಾತು ತಿಳಿಸೋಣ, ಆಮೇಲೆ ಏನಾಗ್ತದೆ ಅದು ನಡ್ಕೊಂಡು ಹೋಗ್ತದೆ. ಕೃಷ್ಣನಿಗೆ ತಿಳಿಸುವ ಬಗೆ ಹೇಗೆ ಅಂತ ಯೋಚಿಸ್ತಾ ಇರೋ ಹೊತ್ತಿಗೆ ಆಕೆಗೆ ಆ ವೃದ್ಧ ಬ್ರಾಹ್ಮಣನ ನೆನಪಾಗ್ತದೆ. ಅವರು ಸರಿಯಾಗಿ ಆಶೀರ್ವಾದ ಮಾಡುವುದಕ್ಕೆ ಕಾಣಿಸಿಕೊಂಡಿದ್ದಾರೆ ವೃದ್ಧ ಬ್ರಾಹ್ಮಣರು. ಅವರ ಬಗ್ಗೆ ಏನು, ಅವರ ಹೆಸರು ಏನು, ಯಾವ ಪುರಾಣದಲ್ಲೂ ಇಲ್ಲ. ನಮ್ಮ ಅದೃಷ್ಟ ಇಲ್ಲಿ ಹೋದರೆ ಅವರ ಹೆಸರು ನೆನಪಿಟ್ಟುಕೊಳ್ಬೇಕಿತ್ತು. ಅಂತೂ ಅವರೊಬ್ಬರು ವೃದ್ಧ ಬ್ರಾಹ್ಮಣರು. ಅವರಿಗೆ ಸಹಸ್ರಚಂದ್ರ ದರ್ಶನ ಆಗಿದೆ ಅಷ್ಟೇ. ಸಹಸ್ರಚಂದ್ರ ದರ್ಶನ ಶಾಂತಿಯಾಗಿದೆ. ಅಂದರೆ ಸುಮಾರು 81-82 ವರ್ಷದ ಮುದುಕರು. ಆದರೆ ದಷ್ಟಭಷ್ಟ ಇದ್ದಾರೆ, ಗಟ್ಟಿ ಇದ್ದಾರೆ. ಆ ಕಾಲದಲ್ಲೆಲ್ಲ 81 ವರ್ಷ ಆದರೆ 20 ವರ್ಷದ ಯುವಕರ ಹಾಗೆ ಇರ್ತಿದ್ರು.
ಆ ವಯಸ್ಸಿನ ಹಿರಿಯರು ಅವರು ಬಂದವರಿಗೆ ಈಕೆ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡ್ತಾ ಇದ್ದವಳಿಗೆ ಇವರನ್ನೇ ಯಾಕೆ ಕೃಷ್ಣನ ಹತ್ರ ಕಳಿಸಬಾರ್ದು ಅಂತ ಆಲೋಚನೆ ಆಗ್ತದೆ. ಯಾಕಂದರೆ ಅವರ ಮುಖ ತೇಜಸ್ಸು, ಜೊತೆಗೆ ಅವರು ಓದಿರ್ತಕ್ಕಂತಹ ಶಾಸ್ತ್ರಗಳು, ಕಂಠದಲ್ಲೇ ನಿರಂತರವಾಗಿ ಓಡಾಡುವ ವೇದದ ಮಾತುಗಳು, ಅಂತಹ ವ್ಯಕ್ತಿಯ ಬಗ್ಗೆ ಕೃಷ್ಣನಿಗೆ ಎಷ್ಟು ಶ್ರದ್ಧೆ ಇರ್ತದೆ ಅಂತ ಅವಳು ಕೇಳಿದ್ದಾಳೆ. ವಿಪ್ರರು ಅಂದರೆ ಮಹಾಶ್ರದ್ಧೆ ತೋರಿಸ್ತಕ್ಕಂಥವ ಭಗವಂತ ಕೃಷ್ಣ, ಇವರನ್ನೇ ಕಳಿಸ್ಬೋದಲ್ವಾ ಅಂತ. ಅವರು ಕೂಡ ಈಕೆಯ ಕಣ್ಣು ನೋಡಿ ಕೇಳ್ತಾರೆ, ಏನು ಮಗು ಬೇಸರ ಆಗಿದೆ, ಏನು ಸಮಸ್ಯೆ, ನನ್ನ ಹತ್ರ ಹೇಳ್ಕೊ, ನಾನು ಎಲ್ಲ ನಿನಗೆ ಅನುಕೂಲ ಮಾಡಿಕೊಡ್ತೇನೆ, ಏನಿಲ್ಲಿ ಅಂತಃಪುರದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಆ ವಿಪ್ರರು ಬೇರೆ ಕೇಳಿದರು. ಕೇಳಿದಾಗ ಇವಳು ದಾಸಿಯರನ್ನೆಲ್ಲ ಹೊರಗೆ ಕಳಿಸ್ತಾಳೆ. ಗುಟ್ಟಿನಲ್ಲಿ ಇವರ ಹತ್ರ ಮಾತಾಡ್ತಾಳೆ. ನಾನು ಕೃಷ್ಣನನ್ನು ವಿವಾಹ ಆಗಬೇಕು ಅಂತ ತೀರ್ಮಾನಿಸಿದ್ದೇನೆ ಸ್ವಾಮಿ, ಆದರೆ ಹೀಗಾಗಿ ಹೋಗಿದೆ ವ್ಯವಸ್ಥೆ, ಏನು ಮಾಡುವುದು? ಅದಕ್ಕೆ ನಾನು ಒಂದು ಸಲ ಹೋಗಿ ಕೃಷ್ಣನ ಹತ್ರ ಹೇಳ್ತೇನೆ, ಆದರೆ ನೀನು ಹೇಳಿದ ವಿಷಯ ಅಂತ ಅವನಿಗೆ ಗೊತ್ತಾಗಬೇಕಲ್ಲ, ಅದಕ್ಕೇನಾದರೂ ಒಂದು ಬೇಕಷ್ಟೇ. ನೀನು ಹೇಳಿದ್ದು ಈಗ ನಮ್ಮ ಹನುಮಂತ ದೇವರು ರಾಮನ ಸಂದೇಶವನ್ನು ಹೊತ್ತು ಸೀತೆಯ ಹತ್ರ ಹೋಗಬೇಕಾದ್ರೆ ಇದು ರಾಮನೇ ಹೇಳಿದ್ದು ಹೌದು ಅಂತ ಆಗಿ ಗೊತ್ತಾಗಬೇಕಲ್ಲ, ಇಲ್ಲದೆ ಹೋದರೆ ರಾವಣನೇ ಹನುಮಂತನ ವೇಷ ಹಾಕ್ಕೊಂಡು ಬಂದದ್ದು ಅಂತ ಅವಳು ಅಂದ್ಕೊಳ್ಳುವ ಸಾಧ್ಯತೆ ಉಂಟು. ರಾಮನೇ ಹೇಳಿದ್ದು ಹೌದು ಅಂತ ಗೊತ್ತಾಗುವುದಕ್ಕೆ ಹೇಗೆ ರಾಮ ಮುದ್ರಿಕೆಯನ್ನು ಹಿಡ್ಕೊಂಡು ಆತ ಹೋಗಿದ್ದ, ಹಾಗೊಂದು ಅಭಿಜ್ಞಾನ ಬೇಕು. ಅಭಿಜ್ಞಾನ ಬೇಕು ಅಂದರೆ ರುಕ್ಮಿಣಿ ಏನು ಕೊಡುವುದು? ಅವಳು ತನ್ನ ಚೂಡಾಮಣಿ ತೆಗೆದು ಕೊಡುವುದಾ? ಯಾಕಂದರೆ ಕೃಷ್ಣ ಇಲ್ಲಿಯ ತನಕ ನೋಡಿದ ಹೆಣ್ಣು ಮಗಳಲ್ಲ ಅವಳು. ಆದ್ದರಿಂದ ಆಕೆ ಏನು ಕೊಡುವುದು? ಅವಳು ಭೂರ್ಜಪತ್ರವನ್ನು ತೆಗೊಳ್ತಾಳೆ. ಭೂರ್ಜಪತ್ರದಲ್ಲಿ ತಾನು ತನ್ನ ಶರೀರಕ್ಕೆ ಲೇಪನ ಮಾಡಿಕೊಳ್ಳಬಹುದಾದ ಅಲಪ್ತಕ ರಸದಿಂದ ಕಂಟಕ ಹಿಡ್ಕೊಂಡು ಅಲಪ್ತಕ ರಸದಲ್ಲಿ ಬರಿತಾಳೆ. ಅವಳು ಬರೆದ ಪತ್ರ, ಆ ಪತ್ರವನ್ನು ಈ ಬ್ರಾಹ್ಮಣರ ಕೈಯಲ್ಲಿ ಕೊಟ್ಟು, ತಾವು ಕೃಷ್ಣನಿಗೆ ದಯವಿಟ್ಟು ತಲುಪಿಸಿ, ನನಗೆ ಮಾಡ್ತಕ್ಕಂತಹ ತಮ್ಮ ದೊಡ್ಡ ಜೀವನದ ಉಪಕಾರ ಇದು. ಈ ವಯಸ್ಸಿನಲ್ಲಿ ನಿಮಗೆ ಇಷ್ಟು ಕಷ್ಟ ಕೊಡಬಾರ್ದು, ಆದರೆ ನನ್ನ ಸಾರಥಿಗೆ ನಾನು ಆದೇಶ ಕೊಟ್ಟಿದ್ದೇನೆ, ನೀವು ನನ್ನ ರಥದಲ್ಲೇ ಹೋಗಿ ಬನ್ನಿ ಅಂತ. ಈ ಹೆಣ್ಣು ಮಕ್ಕಳಿಗೆಲ್ಲ ಒಂದೊಂದು ರಥ ಇರ್ತಿತ್ತಾಗ, ಇದು ಗೊತ್ತಾಗೋದಿಲ್ಲ. ಒಂದೊಂದು ಕಾರ್ ಅವರಿಗೆ ಅಂತ ಇಡ್ತಿದ್ರು, ಮಗಳಿಗೆ ಇದು ಮಗಳಿಗೋಸ್ಕರ ಒಂದು ಕಾರು ಅಂತ ವ್ಯವಸ್ಥೆ ಇತ್ತು. ಅವಳದ್ದೇ ಆದ ರಥ, ಆ ರಥದಲ್ಲೇ ನೀವು ಸಾರಥಿಗೆ ಹೇಳಿದ್ದೇನೆ ನಾನು, ಆತ ದ್ವಾರಕೆ ಓಡಿಸ್ತಾನೆ, ಅಲ್ಲಿಗೆ ಹೋಗಿ ಕೊಡಿ. ಸಮುದ್ರ ತೀರದ ತನಕ ರಥ ಬಂದು ನಿಲ್ತದೆ. ಸಮುದ್ರ ತೀರದಿಂದ ದ್ವಾರಕೆಯ ತನಕ ರಥ ಹೋಗುವುದಕ್ಕೆ ರಸ್ತೆ ಇತ್ತು ಅನ್ನೋದು ವಿಶೇಷ. ನೋಡಿ, ಸಮುದ್ರದಲ್ಲೇ ಸೇತುವೆ ಕಟ್ಟಿದ್ರು, ದ್ವಾರಕೆಯ ತನಕ ಒಂದು ರಸ್ತೆ ಇತ್ತು. ಬೇಕಾದಾಗ ಆ ರಸ್ತೆ ಇರ್ತಿತ್ತು, ಬೇಡದೇ ಇದ್ದಾಗ ಆ ರಸ್ತೆ ಹೋಗ್ತಿತ್ತು. ವಿಶ್ವಕರ್ಮ ಸೃಷ್ಟಿ ಅಂತ ಅದಕ್ಕೆ ಕರೆಯೋದು. ಶತ್ರುಗಳು ಬಂದಾಗ ಆ ರಸ್ತೆ ಇಲ್ಲಂತೆ, ಇಲ್ಲೇ ಹೋದರೆ ಆ ರಸ್ತೆ ಉಂಟು. ಆ ರಸ್ತೆಯಲ್ಲೇ ರಥ ಓಡಿ ಬಂತು, ಶ್ರೀಕೃಷ್ಣನ ಅರಮನೆಯ ತನಕ ರಥ ಬಂತು. ಬಹುಶಃ 1 ದಿವಸ ತಗೊಂಡಿದ್ದಾರೆ ಆ ರಥ ಬರುವುದಕ್ಕೆ. ಮಧ್ಯದಲ್ಲಿ ಸ್ವಲ್ಪ ಇವ್ರದ್ದು ಸಂಧ್ಯಾ ವಂದನೆ ಎಲ್ಲ ಮುಗಿಸ್ಕೊಳ್ಬೇಕು, ಹಾಗಾಗಿ ಸ್ವಲ್ಪ 1 ದಿವಸದಲ್ಲಿ ಆ ರಥ ಬಂದಿದೆ. ಕೃಷ್ಣನ ಅರಮನೆಗೆ ರಥ ಬಂತು. ಅದನ್ನು ನಮ್ಮ ವಾದಿರಾಜ ತೀರ್ಥರು ಹೇಳುವುದು, ನಿಜೈ ಸಹ ದ್ವಾರವತ್ಯಾಂ ನಿವಸತ್ಯಂಬುಜೇಕ್ಷಣೆ ಅಜಯಾ ಪ್ರೇಷಿತಂ ಪತ್ರಂ ದ್ವಿಜ ಕಶ್ಚಿದುಪಾಹರತ್. ಅಜಯಾ ಪ್ರೇಷಿತಂ ಪತ್ರಂ ಕಶ್ಚಿತ್ ದ್ವಿಜ ಉಪಾಹರತ್. ಯಾವನೋ ಒಬ್ಬ ಬ್ರಾಹ್ಮಣ ಅಂತ ಅಷ್ಟೇ ಹೇಳ್ತಾರೆ. ವಾದಿರಾಜರು ಹೇಳುವುದು ಅಷ್ಟೇ, ನಾನೆಂತಲೂ ಹೇಳ್ಕೊಳ್ಳೋದಿಲ್ಲ, ಏನು ಹೇಳೋದಿಲ್ಲ. ದ್ವಿಜ ಕಶ್ಚಿದ್ ಉಪಾಹರತ್, ಯಾವನೋ ಒಬ್ಬ ದ್ವಿಜ. ದ್ವಿಜ ಅನ್ನುವ ಶಬ್ದಕ್ಕೆ 2 ಬಾರಿ ಹುಟ್ಟಿದವ ಅಂತ ಅರ್ಥ. ಅದು ಬ್ರಾಹ್ಮಣನೂ ಆಗ್ಬೋದು, ಕ್ಷತ್ರಿಯನೂ ಆಗ್ಬೋದು, ವೈಶ್ಯನೂ ಆಗ್ಬೋದು. ಈ 3 ಜನರಿಗೂ ಕೂಡ ಉಪನಯನ ಸಂಸ್ಕಾರ ಇರುವುದರಿಂದ ಅವರಿಗೆ ದ್ವಿಜರು ಅಂತ ಹೆಸರು. ದ್ವಿಜ ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ತನ್ನ ತಲೆಯಲ್ಲೇ ಇಟ್ಟುಕೊಂಡ್ರೆ ಅವನಿಗೆ ವಿಪ್ರ ಅಂತ ಹೆಸರಾಗ್ತದೆ. ವಿಶೇಷೇಣ ಪೂರಣಾದ ವಿಪ್ರಹ ಅಂತ ವೇದವನ್ನೆಲ್ಲ ತಲೆಯಲ್ಲಿ ತುಂಬಿಸಿಕೊಂಡ್ರೆ ವೇದಾಭ್ಯಾಸೇನ ವಿಪ್ರತ್ವಂ ತ್ರಿಭಿಶ್ರೋತ್ರಿಯ ಉಚ್ಯತೆ ಅಂತ. ವಿಪ್ರ ಅಂತ ಅನಿಸಿಕೊಳ್ಳಬೇಕಾದ್ರೆ ವೇದಾಭ್ಯಾಸ ಮುಗಿದಿರಬೇಕು. ವೇದ ಮಂಗಳ ಮಾಡಿಕೊಂಡ್ರೆ ಸಾಕು, ತಲೆಯಲ್ಲಿ ಇಲ್ಲಿ ಹೋದರೂ ತೊಂದರೆ ಇಲ್ಲ, ಸರ್ಟಿಫಿಕೇಟ್ ಬೇಕು. ಆಗ ಆಮೇಲೆ ಏನು ಮಾಡ್ಕೊಳ್ಬೇಕು, ಮೂ ಅಂತ ಹಾಕ್ಕೊಳ್ತಾರೆ. ಆಮೇಲೆ ಮೂ ಅಂದರೆ ವೇದಮೂರ್ತಿ ಅಂತ, ಅಥವಾ ವೇದವನ್ನು ಮೂಲೆಗೆ ಹಾಕಿದವ ಏನೋ ಆಗ್ಬೋದು. ಅಂತೂ ಮೂ ಅನ್ನೋ ಶಬ್ದವನ್ನು ಹಾಕ್ಕೊಂಡ್ರೆ ಅವರು ವಿಪ್ರ ಅಂತ ಹೆಸರಾಗ್ತದೆ. ವಿಪ್ರ ಆದ ಮೇಲೆ ಆತ ಬರೀ ಋಗ್ವೇದ ಅವನ ಶಾಖೆಯನ್ನು ತಲೆಯಲ್ಲಿ ತುಂಬಿಸಿಕೊಂಡ್ರೆ ವಿಪ್ರ. 3 ವೇದಗಳನ್ನು ತಲೆಯಲ್ಲಿ ತುಂಬಿಸಿಕೊಂಡ್ರೆ ಅವನಿಗೆ ಶ್ರೋತ್ರಿಯ ಅಂತ ಹೆಸರು. ತ್ರಿಭಿಹಿ ಋಗ್ಯಜು ಸಾಮಭಿಹಿ ಶ್ರೋತ್ರಿಯ ಉಚ್ಯತೆ ಅಂತ. 3 ವೇದವನ್ನು ತಲೆಯಲ್ಲಿ ಹಾಕ್ಕೊಂಡ್ರೆ ಶ್ರೋತ್ರಿಯ ಛಂದೋಧೀತೆ, 3 ಛಂದಸ್ಸನ್ನು ಕೂಡ ತಲೆಯಲ್ಲಿ ಇಟ್ಟುಕೊಂಡವ ಅಂತ ಅವನಿಗೆ ಶ್ರೋತ್ರಿಯ ಬ್ರಾಹ್ಮಣ ಅಂತ ಹೆಸರು. ಬರೀ ಹುಟ್ಟಿದರೆ ಅವನಿಗೆ ಯಾವುದು ವೇದಾಭ್ಯಾಸ ಆಗಲಿಲ್ಲ, ಉಪನಯನವೂ ಆಗಲಿಲ್ಲ. ಹಾಗಿದ್ರೆ ಬರೀ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿದ್ದಾನೆ, 28 ವರ್ಷ, ಉಪನಯನ ಯಾಕಾಗಲಿಲ್ಲ ಅಂದರೆ ಹೆಣ್ಣು ಸಿಗಲಿಲ್ಲ ಅಂತ. ಹೆಣ್ಣು ಸಿಕ್ಕಿದ್ರೇ ಉಪನಯನ ಮಾಡ್ಕೊಳ್ಳೋದಂತೆ. ಈಗ ಅಂಥ ವ್ಯಕ್ತಿಗೆ ಏನು ಹೆಸರು ಅಂದರೆ ಜಂತು ಅಂತ ಹೆಸರಂತೆ.
ಜನ್ಮನ ಜಾಯತೆ ಜಂತು ಸಂಸ್ಕಾರೈ ದ್ವಿಜ ಉಚ್ಯತೆ ವೇದಾಭ್ಯಾಸೇನ ವಿಪ್ರತ್ವಂ ತ್ರಿಭಿಶ್ರೋತ್ರಿಯ ಉಚ್ಯತೆ ಅಂತ ಮನು ಹೇಳ್ತಕ್ಕಂಥ ಮಾತು. ಕೆಲವರು ಜನ್ಮನ ಜಾಯತೆ ಶೂದ್ರ ಅನ್ನೋ ಪ್ರಯೋಗವನ್ನು ಮಾಡ್ತಾರೆ. ಜಂತು ಅಂದರೆ ಜನನಾತ್ ಜಂತು ಅಂತ ಅರ್ಥ. ಜನನ ಉಳ್ಳದ್ದಕ್ಕೆಲ್ಲ ಜಂತು ಅಂತ ಹೆಸರು. ಹಾಗಾದರೆ ಈತ ಬಂದವ ದ್ವಿಜ ಕಶ್ಚಿತ್ ಅಂತ, ಯಾವನೋ ಒಬ್ಬ ದ್ವಿಜ ಬಂದಿದ್ದಾನೆ. ಇಷ್ಟು ಮಾತ್ರ ಆರಂಭದಲ್ಲಿ ಗೊತ್ತಾದದ್ದು. ಅದು ಏನದು ಪತ್ರ ತಂದಿದ್ದಾನೆ ಅಂತ. ಇಲ್ಲಿ ಕೃಷ್ಣ ಮಧ್ಯಾಹ್ನದ ಊಟ ಮುಗಿಸಿ ಆಗಿದೆ. ಊಟ ಮುಗಿಸಿ ತನ್ನ ಪರ್ಯಂಕದಲ್ಲಿ ಕೂತುಕೊಂಡಿದ್ದಾನಂತೆ. ಪರ್ಯಂಕದಲ್ಲಿ ಕೂತು ರಾಜಕಾರಣದ ಚಿಂತನೆ ಮಾಡ್ತಾ ಇದ್ದಾನೆ. ಪ್ರಜೆಗಳಲ್ಲಿ ಯಾರಿಗೇನು ಸಮಸ್ಯೆ ಇದೆ, ಏನು ಕಥೆ ಅಂತ ಚಿಂತನೆ ನಡೆಸುವಂಥ ವೇಳೆ. ಆ ವೇಳೆಯಲ್ಲಿ ಬ್ರಾಹ್ಮಣ ಬಂದಿದ್ದಾನೆ ಅಂತ ಪ್ರತಿಹಾರಿ ಬಂದು ಹೇಳಿದ. ಪ್ರತಿಹಾರಿ ಅಂದರೆ ದ್ವಾರಪಾಲಕ. ಒಬ್ಬರು ವಿಪ್ರರು ಬಂದಿದ್ದಾರೆ, ರಥದಲ್ಲಿ ಬಂದಿದ್ದಾರೆ. ರಥ ತುಂಬ ಚೆನ್ನಾಗಿದೆ, ಹೆಂಗಸರ ರಥ, ಅದರಲ್ಲಿ ಬಂದಿದ್ದ. ಅದು ಹೆಂಗಸರ ಕಾರು ಬೇರೆ, ಇವ್ರದ್ದು ಕಾರು ಬೇರೆ, ಅದರಲ್ಲೇ ಬಂದದ್ದು ಅಂತ ವಿಷಯ ಬಂದು ಒಪ್ಪಿಸಿದ್ದಾನೆ. ಹೌದಾ, ಯಾವ ದೇಶದಿಂದ ರಥ ಬಂದದ್ದು? ಸಾರಥಿಯನ್ನು ನೋಡಿದರೆ ವಿದರ್ಭ ದೇಶದ ಹಾಗಿದೆ ಅಂತ ಅಷ್ಟು ತಿಳ್ಕೊಂಡಿದ್ದಾನೆ. ಅದು ಮುಂಡಾಸಿ ಹೇಗೆ ಕಟ್ಟಿದ್ದಾರೆ ಅಂತ ನೋಡಿಕೊಂಡು ಅವನು ಯಾವ ದೇಶದವ ಅಂತ ಗೊತ್ತಾಗ್ತದೆ. ಹಾಗಾಗಿ ವಿದರ್ಭದ ಕಡೆಯಿಂದ ಬಂದಿರತಕ್ಕಂಥ ರಥ ಅಂತ ಕೃಷ್ಣನಿಗೆ ಇಷ್ಟು ವಿಷಯ ಸಿಕ್ಕಿತು. ಸಿಕ್ಕಿದಾಗ ಬೇಗ ಕಳಿಸು, ಬ್ರಾಹ್ಮಣರನ್ನು ಯಾಕೆ ನಿಲ್ಲಿಸಿದ್ದಿ? ನಾನು ನಿಲ್ಲಿಸಲಿಲ್ಲ, ಬರ್ತಾ ಇದ್ದಾರೆ, ಆದರೆ ನೀವು ಬರಬೇಕೋ ಬೇಡೋ ಅಂತ ಕೇಳಲಿಕ್ಕೆ ಬಂದದ್ದು ಅಂತ. ಆ ದ್ವಾರಪಾಲಕನಿಗೆ ಅಷ್ಟು ಗೊತ್ತಿದೆ, ಕೃಷ್ಣನಿಗೆ ಬ್ರಾಹ್ಮಣರು ಬಂದರೆ ನಿಲ್ಲಿಸೋ ಹಾಗಿಲ್ಲ, ಅವರು ಬರುವುದಕ್ಕಿಂತ ಮುಂಚೆ ಓಡಿ ಬಂದು ಕೃಷ್ಣನಿಗೆ ಒಂದು ವಿಷಯ ತಿಳಿಸುವುದು, ಬ್ರಾಹ್ಮಣರು ಬಂದಿದ್ದಾರೆ ಅಂತ. ಅವರು ಒಳಗೆ ಪ್ರವೇಶ ಮಾಡಿದ್ದಾರೆ. ಮಾಡಿದಾಗ ಕೃಷ್ಣ ತಾನೇ ಎಡಗೈಯಲ್ಲಿ ನೀರು ತಂದು ಬಲಗೈಯಲ್ಲೇ ನೀರು ಹಾಕಿ ಬಲಗೈಯಲ್ಲಿ ತೊಳೆದಂತೆ. ಪಾದ ಪ್ರಕ್ಷಾಲನೆಯನ್ನು ಮಾಡಿ ನೀರನ್ನು ಶಿರದಲ್ಲಿ ಧರಿಸಿ ಬ್ರಾಹ್ಮಣರನ್ನು ತಂದು ತಾನು ಎಲ್ಲಿ ಕೂತಿದ್ನೋ ಅದೇ ಆಸನದಲ್ಲಿ, ಉಚ್ಚಾಸನದಲ್ಲಿ ಅವರನ್ನು ಕೂಡಿಸಿ, ಏನು ಕಥೆ, ಎಷ್ಟು ದೂರದಿಂದ ಬಂದಿದ್ದೀರಿ, ಒಬ್ಬರೇ ಬಂದಿದ್ದೀರಿ, ಏನು ಅಂತ ವಿಚಾರ ಮಾಡ್ತಾ ಇದ್ದಾನೆ. ಅಷ್ಟು ವಿಚಾರ ಮಾಡಿದಾಗ ಅವರು ಉತ್ತರ ಕೊಡಲಿಕ್ಕೆ ಶುರು ಮಾಡಬೇಕು. ಶುರು ಮಾಡುವುದಕ್ಕಿಂತ ಮುಂಚೆ ತಮ್ಮದು ಊಟ ಆಗಲಿಲ್ಲ ಅಂತ ಅನಿಸುತ್ತೆ, ಊಟಕ್ಕೆ ಹೊರಡಿ ಅಂತ ಊಟಕ್ಕೆ ಎಬ್ಬಿಸ್ತಾರೆ. ಎಬ್ಬಿಸಿದಾಗ ಈ ಬ್ರಾಹ್ಮಣ ನಾನು ವಿದರ್ಭದಿಂದ ಬಂದದ್ದು ಅಂತ ಹೇಳಿದ. ಆವಾಗ ಕೃಷ್ಣನ ರೋಮ ಎಲ್ಲ ನೆಟ್ಟಗಾಯ್ತಂತೆ. ವಿದರ್ಭ ದೇಶದಿಂದ ಏನಾದರೂ ಮದುವೆಯ ಕಥೆಯ, ಏನು ಕಥೆ ಅಂತ ಕೇಳ್ತಾನೆ. ಹೌದು, ಒಂದು ಪತ್ರ ಕೊಟ್ಟಿದ್ದಾಳೆ ಅಂತೇಳಿ ಪತ್ರವನ್ನು ಕೃಷ್ಣನಿಗೆ ಕೊಟ್ಟು, ಇದು ನೀವು ಬೇಗ ಹೋಗಿ ಊಟ ಮಾಡಿ, ನಾನು ಪತ್ರ ಓದ್ತೇನೆ ಅಂತೇಳಿ ಇವರನ್ನು ಊಟಕ್ಕೆ ಕಳಿಸ್ತಾನೆ. ಆತನ ಬಂದ ವಿಪ್ರರ ಭೋಜನದ ವ್ಯವಸ್ಥೆ ಮಾಡಿ ಅವರು ಊಟ ಮುಗಿಸಿ ಬರುವಲ್ಲೇ ತನಗೆ ಇವಾಗ ಕಾಗದ ಓದಿದ್ದಾನೆ ಅಂದರೆ ಎಷ್ಟು ಹೊತ್ತು ಓದ್ತಾ ಇದ್ದ ಅಂತ ಊರು ಹೊಡೆದಿದ್ದಾನೆ ಅಂತ ಅರ್ಥ. ಪತ್ರ, ಆ ಪತ್ರದಲ್ಲಿದ್ದ ವಿಷಯಗಳನ್ನೆಲ್ಲ ಧನ್ಯ ಬಲಾಸಾ ವಿಭವೇ ಭವೇದ್ಯ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾಯ ಶಾಸ್ತ್ರೋದಿತ ಧರ್ಮಪಾತ್ರೇ ಪಾತ್ರೇಷು ದತ್ತಾತ್ಮ ಪದಾಯ ದತ್ತ. ಆ ಪತ್ರದಲ್ಲಿದ್ದ ವಾರ್ತೆಯನ್ನು ನಾವು ಶ್ರೀಮದ್ ಭಾಗವತದಲ್ಲಿ ಸುಮಾರು ಒಂದು 18 ಶ್ಲೋಕಗಳನ್ನು ನೋಡ್ತೇವೆ. ಭುವನ ಸುಂದರ ಅಂತ ಪ್ರಾರಂಭ ಆಗ್ತದೆ. ಆ ಪತ್ರದ ವಿಷಯವನ್ನು ವಾದಿರಾಜರು ತಮ್ಮ ಶೈಲಿಯಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ನಾವು ಗಮನಿಸುವ ಒಂದು ಅಂಶ ಇದೆ. ಆ ಪತ್ರ ಯಾರು? ರುಕ್ಮಿಣೀದೇವಿ ಸಾಕ್ಷಾತ್ ಬರೆದಿರತಕ್ಕಂಥ ಪತ್ರ. ರುಕ್ಮಿಣೀದೇವಿ ಅಂತೇಳಿದರೆ ರಮೆ, ರಮಾದೇವಿ ಅಂತೇಳಿದರೆ ಅದು ವೇದಾಭಿಮಾನಿನಿ, ಸಕಲ ವೇದಾಭಿಮಾನಿನಿ ರಮಾ ಅಂತ. ಆದ್ದರಿಂದ ರಮೆಗೆ ತ್ರ್ಯಂಬಕ ಅಂತ ಒಂದು ಹೆಸರಿದೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ. ತ್ರ್ಯಂಬಕ ಅಂತ ಆಕೆಗೆ ಒಂದು ಹೆಸರು. ಯಾಕಂದರೆ ಅಂಬಾ ಅಂದರೆ ವೇದ, ಅಂಬಾ ಅಂದರೆ ತಾಯಿ ಅಂತ ಅರ್ಥ. ಮಾತೆ ಅಂದರು, ಮಾತು ಅಂದರು, ಮಾತೃ ಅಂದರು, ಮಾತೃಕಾ ಅಂದರೆ ಎಲ್ಲ ಅರ್ಥ ಒಂದೇ. ವೇದಗಳಿಗೆ ಮಾತೆಯರು ಅಂತಲೇ ಹೆಸರು. ಹೆಚ್ಚು ಮಾತಾಡುವವರಿಗೂ ಮಾತೆಯರು ಅಂತಲೇ ಹೆಸರು. ಮಾತು ಅಂದರೆ ಅದು ಮಾತು, ಇದಕ್ಕೂ ಮೌತ್ ಅಂತ ಕರೆಯೋದು ನೋಡಿ, ಅದು ಸಂಸ್ಕೃತದ್ದೇ. ಮಾತೃ ಅಂದರೆ ಸಂಸ್ಕೃತದಲ್ಲಿ ಮಾತೃ ಅನ್ನೋ ಶಬ್ದಕ್ಕೆ ಏನು ಅರ್ಥ? ಮಾತೃ ಅಂದರೆ ಅಕಾರದಿಂದ ಹಿಡಿದು ಕ್ಷಕಾರದ ತನಕ ವರ್ಣಗಳಿಗೆ ಮಾತೃಕಾನ್ಯಾಸ. ಅ ಅಮ್ಮಜಾಯ ನಮಃ, ಆಮಾನಂದಾಯ ನಮಃ, ಈ ಅಕಾರದಿಂದ ಹಿಡಿದು ಕ್ಷಕಾರದ ತನಕ ಅಕ್ಷ ಏನಿದೆ ಅಕ್ಷರ, ಅದಕ್ಕಷ್ಟಕ್ಕೂ ಸಂಸ್ಕೃತದಲ್ಲಿ ಮಾತೃಕೆಗಳು ಅಂತ ಹೆಸರು. ಪುಟ್ಟ ಮಗುವಿಗೆ 3 ವರ್ಷ ಆದಾಗ ಮಾತೃಕಾ ಬರಿಸಬೇಕು. ಅದು ಮರಳಿನಲ್ಲೂ ಆಗ್ಬೋದು ಅಥವಾ ಕಲ್ಲಿನಲ್ಲೂ ಆಗ್ಬೋದು. ಅದರಲ್ಲಿ ಮಾತೃಕೆಗಳನ್ನು ಬರಿಸುವುದು, ಅಕಾರಾದಿ ಅಕ್ಷರಗಳನ್ನು ಬರಿಸಿ ಆ ಮಾತೃಕಾ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥ ವಿಧಾನಕ್ಕೆ ಅಕ್ಷರಾಭ್ಯಾಸ ವಿಧಾನ ಅಂತ ಹೆಸರು. ಅದನ್ನ ಮಾತು. ಅದು ಆ ಸಮಗ್ರ ಮಾತಿಗೆ ಯಾರು ಅಭಿಮಾನಿನಿ ಇದ್ದಾಳೆ ಅವಳಿಗೆ ಮಾತೃ ಅಂತ ಹೆಸರು, ಮಹಾಲಕ್ಷ್ಮಿ. ಆ ಮಾತೃ ಅನ್ನೋದಕ್ಕೆ ಪರ್ಯಾಯವಾದ ಮತ್ತೊಂದು ಅಂಬ. 3 ಅಂಬ ಇದೆ ನಮ್ಮಲ್ಲಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥವಾ ವೇದ ಮಾತೆಯರು ಅಂತ 3 ಅಂಬೆಯರು. ಈ 3 ಅಂಬೆಯರಿಗೂ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಗೆ ತ್ರ್ಯಂಬಕ ಅಂತ ಹೆಸರು. ತಿಸ್ರಃ ಅಂಬಾಹ ಋಗ್ಯಜುಸ್ಸಾಮಾಖ್ಯಾಹ ಅಭಿಮನ್ಯಮಾನತ್ವೇನ ಯಸ್ಯಾಹ ಸಾ ತ್ರ್ಯಂಬಕ ಅಂತ ಅದರ ವ್ಯುತ್ಪತ್ತಿ.
ತ್ರ್ಯಂಬಕ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಅಂಬಕ ಅಂದರೆ ಕಣ್ಣು ಅಂತಲೂ ಅರ್ಥ ಇದೆ. ಅಂಬಕಂ ನೇತ್ರಂ ಅಂತ, ಅಂಬಕ ಅಂದರೆ ಕಣ್ಣು ಅಂತ ಅರ್ಥ ಇದೆ. ತ್ರ್ಯಂಬಕಂ ಅಂದರೆ ಮೂರು ಕಣ್ಣು ಉಳ್ಳವಳಿಗೂ ತ್ರ್ಯಂಬಕ ಅಂತ ಹೆಸರು. ದುರ್ಗೆಗೆ 3 ಕಣ್ಣು. ತ್ರಿನೇತ್ರತ್ವಂಚ ದುರ್ಗಾಯಾ ಪ್ರಾಯಃ ಸರ್ವತ್ರ ಕಥ್ಯತೆ ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಬಾಲರ ವಿದ್ಯುತ್ ಮಿಂದುಕಿರೀಟಾಂ ತುಂಗಕುಚಾಂ ನಯನತ್ರಯ ಯುಕ್ತಾಂ. ದುರ್ಗೆಯನ್ನು ಸಾಮಾನ್ಯವಾಗಿ 3 ಕಣ್ಣಿನಿಂದ ಉಪಾಸನೆ ಮಾಡೋದು. ಅದನ್ನು 3 ಕಣ್ಣಿನ ದುರ್ಗೆಗೆ, ಲಕ್ಷ್ಮೀ ಸ್ವರೂಪವಾದ ದುರ್ಗಾರೂಪಕ್ಕೆ ಅದಕ್ಕೆ ತ್ರ್ಯಂಬಕ ಅಂತಲೇ ಹೆಸರು. 3 ಕಣ್ಣಿನವಳಾದ್ರಿಂದ ತ್ರ್ಯಂಬಕ, 3 ವೇದಾಭಿಮಾನಿನಿ ಆದ್ದರಿಂದ ತ್ರ್ಯಂಬಕ. ರುದ್ರದೇವನಿಗೂ ತ್ರ್ಯಂಬಕ ಅಂತ ಹೆಸರು. ಯಾಕಂದರೆ ರುದ್ರನಿಗೂ 3 ಕಣ್ಣಿರುವುದರಿಂದ ರುದ್ರನನ್ನು ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋ ಮುಕ್ಷೀಯ ಮಾ ಅಮೃತಾತ್ ಮುಕ್ಷೀಯ. ಅಮೃತತ್ವದಿಂದ ನಮ್ಮನ್ನು ಮೋಕ್ಷಗೊಳಿಸಬೇಡಪ್ಪ, ಮೃತ್ಯುವಿನಿಂದ ಮೋಕ್ಷಗೊಳಿಸು ಅಂತ. ಅದು ಹೇಗೆ? ಉರ್ವಾರುಕಮಿವ ಬಂಧನಾತ್. ಉರ್ವಾರುಕ ಅಂತೇಳಿದರೆ ಚೆನ್ನಾಗಿ ಬೆಳೆದ ಸೌತೆಕಾಯಿ. ಚೆನ್ನಾಗಿ ಬೆಳೆದ ಸೌತೆಕಾಯಿ ಹೇಗೆ ತೊಟ್ಟಿನಿಂದ ತಾನಾಗಿ ಜಾರ್ತದೋ ಹಾಗೆ ನಮ್ಮನ್ನು ಪಕ್ವವಾಗಿಸಿ ಸಂಸಾರವೆಂಬಂತಹ ಬಂಧನದಿಂದ ಬಿಡಿಸು ಅಂತ ಕೇಳುವಂತಹ ತ್ರ್ಯಂಬಕ ಮಂತ್ರ ಇದೆ. ತ್ರ್ಯಂಬಕ ಅಂತೇಳಿದರೆ 3 ಕಣ್ಣುಳ್ಳವ ಅನ್ನುವುದು ಕೂಡ ಒಂದು ಅರ್ಥ. 3 ಕಣ್ಣು ಸುದರ್ಶನನಿಗುಂಟು. ತ್ರಕ್ಷಂ ಪ್ರದೀಪ್ತಾಂಬರಮಗ್ರಮೀಳೆ ಚಕ್ರಸ್ಥಿತಂ ಚಕ್ರಿಣಮಷ್ಟಬಾಹುಂ. ನರಸಿಂಹದೇವರಿಗೆ 3 ಕಣ್ಣು, ಅವನಿಗೂ ತ್ರ್ಯಂಬಕ ಅಂತ ಹೆಸರು. ನರಸಿಂಹದೇವರು ಧ್ಯಾಯೇಂದ್ರ ಸಿಂಹಂ ಉರುವೃತ್ತ ರವಿ ತ್ರಿನೇತ್ರಂ ಅಂತ. ನರಸಿಂಹನೂ 3 ಕಣ್ಣಿನವ, ಅವನಿಗೂ ಕೂಡ ತ್ರ್ಯಂಬಕ ಅಂತ ಹೆಸರಿದೆ. ರಾಮಚಂದ್ರನಿಗೆ ತ್ರ್ಯಂಬಕ ಅಂತ ಹೆಸರಿದೆ. 3 ತಾಯಿಯರುಳ್ಳವ ಅಂತ ಅರ್ಥ. ಕೌಸಲ್ಯಾದಿ ತ್ರಯ ಉಳ್ಳವನಾದ್ರಿಂದ ತಿಸ್ರಃ ಅಂಬಕಾಹ ಯಸ್ಯ ಸಹ ತ್ರ್ಯಂಬಕಃ ಅಂತ. ತ್ರ್ಯಂಬಕಂ ಯಜಾಮಹೇ ಅನ್ನುವುದಕ್ಕೆ ಸತ್ಯಧರ್ಮತೀರ್ಥರು ಶ್ರೀರಾಮಚಂದ್ರನ ಪರವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಹಾಗಾಗಿ ತ್ರ್ಯಂಬಕ ಅಂತ ಈ ಲಕ್ಷ್ಮೀದೇವಿಗೆ ಹೆಸರು ಯಾಕೆ ಅಂದರೆ 3 ವೇದಕ್ಕೆ ಅಭಿಮಾನಿನಿಯಾದ್ದರಿಂದಲೂ ಅವಳಿಗೆ ತ್ರ್ಯಂಬಕ ಅಂತ ಹೆಸರು. ವೇದಾಭಿಮಾನಿನಿಯಾದಂತಹ ರುಕ್ಮಿಣೀದೇವಿ ಬರೆದ ಪತ್ರ ಅಂದರೆ ಏನದು? ವೇದ ಅಂತ ಅರ್ಥ. ಅಂದರೆ ಆಕೆ ಬರೆದ ಪತ್ರ ಅಂದರೆ ವೇದಾಭಿಮಾನಿನಿಯ ಪತ್ರ ಅಂದರೆ ಏನದು? ಅದು ವೇದ. ವೇದಕ್ಕೂ ಒಂದು ಪುಸ್ತಕ ಉಂಟಲ್ವ. ನಾವು ವೇದ ನಿಜವಾಗಿ ಶ್ರುತಿ. ವೇದ ಅಂದರೆ ಶ್ರುತಿ, ಕಿವಿಯಿಂದ ಕಿವಿಗೆ ಹೋಗುವುದಕ್ಕೆ ವೇದ ಅಂತ ಹೆಸರು, ಶ್ರುತಿ ಅಂತ ಹೆಸರು. ಅದಕ್ಕೆ ಪುಸ್ತಕ ಇಲ್ಲ. ಆದರೆ ಸರಸ್ವತೀ ದೇವಿ ವೀಣಾ ಪುಸ್ತಕಧಾರಿಣಿ ಅಂತ ಕೈಯಲ್ಲೊಂದು ಪುಸ್ತಕ ಧಾರಣೆ ಮಾಡಿದ್ದಾಳೆ. ವೇದವ್ಯಾಸರು ಪುಸ್ತಕವನ್ನು ಧರಿಸಿದ್ದಾರೆ. ಹಯಗ್ರೀವ ದೇವ ಪುಸ್ತಕ ಧಾರಣೆ ಮಾಡಿದ್ದಾನೆ. ಆದರೆ ಪುಸ್ತಕ ಅನ್ನೋದು ಆಧುನಿಕ ಏನೂ ಅಲ್ಲ. ಅದು ಪುಷ್ ಮಾಡಿದ್ದಕ್ಕೆ ಪುಸ್ತಕ ಆದದ್ದಲ್ಲ. ಏನು ಇತಿಹಾಸದಲ್ಲಿ ಏನೇನೋ ಬರೀತಾರಲ್ಲ, ಹಾಗಲ್ಲ. ಪುಸ್ತಕ ಅನ್ನೋದು ಅತ್ಯಂತ ಪ್ರಾಚೀನವಾದದ್ದು. ಇಷ್ಟೇ ವ್ಯತ್ಯಾಸ. ಈಗ ಇಂಥ ಪತ್ರಗಳೆಲ್ಲ ಉಂಟು. ಆರಂಭದಲ್ಲಿ ಇದು ಮಡಿಗೆ ಬರ್ತಿರಲಿಲ್ಲ. ಅದೆಲ್ಲ ಒಣಗಿಸಿದ್ದು, ಅದು ಹಪ್ಪಳ ಇದ್ದ ಹಾಗೆ ಅಂತ. ಹಪ್ಪಳ ಎಲ್ಲ ಒದ್ದೆ ಆಗಿ ಆಮೇಲೆ ಒಣಗಿಸಿದ ಹಾಗೆ ಇದೆಲ್ಲ ಒಣಗಿದ್ದು, ಅದರಿಂದ ಮಡಿಗೆ ಬರೋಲ್ಲ. ಅದು ಮುಟ್ಟಿದರೆ ಸ್ನಾನ ಮಾಡುವ ಹಾಗಿತ್ತು. ಆರಂಭದಲ್ಲಿ ಈ ಪತ್ರಗಳೆಲ್ಲ ಮಡಿಗೆ ಬರ್ತಿರಲಿಲ್ಲ. ಅವರು ತಾಳಪತ್ರದಲ್ಲೇ ಬರೀಬೇಕು, ಎಲ್ಲಿ ಹೋದರೆ ಬೂರ್ಜ ಪತ್ರದಲ್ಲೇ ಬರೀಬೇಕು. ಹಾಗಾದರೆ ಮಾತ್ರ ಮಡಿ ಅಂತಿತ್ತು. ಆಮೇಲೆ ಇದು ಮಡಿಗೆ ಬರ್ತದೆ ಅಂತಾಯಿತು. ಮಡಿಗೆ ಬರ್ತದೆ ಅಂತ ಆದಮೇಲೆ ಅದರಲ್ಲಿ ಆಮೇಲೆ ಅದನ್ನು ಹೊಲಿದ್ರೆ ಬರೋಲ್ಲ ಅಂತಾಯಿತು. ಅದಕ್ಕೆ ಬರೀ ರಟ್ಟೊಳಗೆ ಪತ್ರ ಇಟ್ಟರೆ ಅದು ಪತ್ರಾವಳಿ ಇದ್ದರೆ ಆಗ್ತದೆ ಅಂತ ಆಯಿತು. ಈಗ ಹೊಲಿದ್ರೂ ಕೂಡ ತೊಂದರೆ ಇಲ್ಲ, ಆಗ್ತದೆ ಅಂತ ಆಗಿದೆ. ಈಗ ಸ್ವಲ್ಪ ಕಾಲಾನುಗುಣವಾಗಿ ಸ್ವಲ್ಪ ವ್ಯತ್ಯಾಸಗಳೆಲ್ಲ ಆಗ್ತಾ ಹೋಗ್ತದೆ. ಅಂತೂ ಈ ಪುಸ್ತಕ ಆ ಕಾಲದಲ್ಲಿ ಇಲ್ಲದೆ ಹೋದರೂ ಪುಸ್ತಕ ಅನ್ನೋ ವ್ಯವಸ್ಥೆ ಆ ಕಾಲದಿಂದಲೂ ಇತ್ತು. ಪುಸ್ತಕ ಅನ್ನೋ ವ್ಯವಸ್ಥೆ ಅನಾದಿ ಕಾಲದಿಂದ ಉಂಟು. ಆ ಪುಸ್ತಕಗಳಲ್ಲಿ ಲಿಖಿತವಾದ ವೇದಗಳು ಉಂಟಲ್ವ, ಅದನ್ನು ಪುಸ್ತಕ ಪೂಜೆ ಅನ್ನುವ ವಿಧಾನವೂ ಕೂಡ ಪ್ರಾಚೀನ ಕಾಲದಲ್ಲಿತ್ತು. ಬರೀ ಮಸ್ತಕಕ್ಕೆ ಮಾತ್ರ ಪೂಜೆ ಅಲ್ಲ, ಪುಸ್ತಕಕ್ಕೂ ಪೂಜೆ ಅನ್ನುವ ವಿಧಾನ ಇದೆ. ಆದ್ದರಿಂದ ಲಿಖಿತವಾದ ವೇದ, ಇವತ್ತು ಈಕೆ ಬರೆದಂತಹ ಪತ್ರ ಏನಿದೆ ಅದು ಒಂದು ಲಿಖಿತವಾದ ವೇದ. ಅದರಲ್ಲಿ ಏನು ಬರೆದಿದ್ದಾಳೆ ಅದು ವೇದದ ಸಾರ. ಈ ಅಭಿಪ್ರಾಯವನ್ನಿಟ್ಟುಕೊಂಡು ವಾದಿರಾಜ ತೀರ್ಥರು ಸುಮಾರು 12 ಶ್ಲೋಕಗಳನ್ನು ಬರೀತಾರೆ. ಆಕೆ ಬರೆದ ಪತ್ರದ ಸಾರ ಏನು, ಅವಳು ಏನು ಬರೀತಾಳೆ, ವೇದದ ವಿಷಯವನ್ನೇ ಅದರಲ್ಲಿ ಬರೆದದ್ದು ಅಂತ. ನಮಗೆ ಭಾಗವತದಲ್ಲಿ ಅವಳು ಬರೆದ ಪತ್ರ ಏನಿದೆ, ಸಂಕ್ಷಿಪ್ತವಾಗಿ ಹೇಳುವುದಾದರೆ ಏನಿದೆ ಅದರಲ್ಲಿ ಅಂದರೆ, ನಾನು ಲೋಕದಲ್ಲೆಲ್ಲ ಪರಮಸುಂದರನಾದಂತಹ ನಿನ್ನನ್ನು ಇಚ್ಛೆ ಪಟ್ಟಿದ್ದೇನೆ. ತಪ್ಪ? ಅವಳು ಕೇಳು. ನಾನು ಇಚ್ಛೆ ಪಟ್ಟದ್ದು ತಪ್ಪ? ಅಲ್ಲೂ ಅಲ್ಲ. ಯಾಕಂದರೆ ಪ್ರಪಂಚದ ಸಾಕ್ಷಾತ್ ರಮಾದೇವಿಯೂ ಕೂಡ ನಿನ್ನ ಪಾದವನ್ನು ಬಿಟ್ಟು ಬೇರೆದ್ದನ್ನು ಕ್ಷಣಕಾಲವೂ ಧ್ಯಾನಿಸುವುದಿಲ್ಲ ಅಂತ ಆದಮೇಲೆ ನಾವು ನಿನ್ನ ಪಾದವನ್ನು ಇಚ್ಛಿಸುವುದು ತಪ್ಪ? ಲೋಕದ ಎಲ್ಲ ಸ್ತ್ರೀಯರೂ ನಿನ್ನನ್ನು ಬಯಸಬೇಕಲ್ವ? ಎಲ್ಲರಿಗೂ ಆಶ್ರಯನಾದಂತಹ ನೀನು, ಗೋಪಿಯರಿಗೂ ಕೂಡ ವಸ್ತ್ರವನ್ನು ಕೊಟ್ಟು ಸಂರಕ್ಷಣೆ ಮಾಡಿರ್ತಕ್ಕಂತಹ ನೀನು ನನ್ನನ್ನು ರಕ್ಷಿಸುವುದಿಲ್ವಾ ಅಂತ ಪ್ರಶ್ನೆ ಕೇಳ್ತಾಳೆ. ಆಮೇಲೆ ಭಗವಂತನಿಗೆ ಯಜ್ಞದಲ್ಲಿ ಆಹುತಿ ಕೊಡುವುದಕ್ಕೋಸ್ಕರ ಸಿದ್ಧವಾದಂತಹ ಪುರೋಡಾಶ ಅಂತ ಇದ್ದರೆ ಪರಿಶುದ್ಧವಾದ ಒಂದು ಪರಮಾನ್ನ.
ಅದು ಭಗವಂತನಿಗೆ ಘೃತಾಪ್ಲುತವಾದ ಪುರೋಡಾಶ. ಈಗ ಕೈಯಲ್ಲಿ ಎತ್ತಿದರೆ ತುಪ್ಪ ಸುರಿತಾ ಇದೆ, ಅಂತಹ ಪುರೋಡಾಶ ಆಹುತಿ ಕೊಡುವುದಕ್ಕೋಸ್ಕರ ಸಿದ್ಧವಾದದ್ದು. ಅದು ದೇವರ ಪೂಜೆಗೋಸ್ಕರ ಇರುವ ಪುರೋಡಾಶಕ್ಕೆ ಚೇದಿ ದೇಶದ ಒಂದು ನಾಯಿ ಬಂದು ಬಾಯಿ ಹಾಕ್ತಾ ಇದೆ, ಅದನ್ನು ಬರಿತಾಳೆ. ಯಾವುದು ಅದು? ಚೇದಿ ದೇಶದಲ್ಲಿ ಬಹುಶಃ ನಾಯಿಗಳಿಗೆ ಬಹಳ ಪ್ರಸಿದ್ಧಿ, ಕೆಲವು ಊರುಗಳ ಹಾಗೆ. ಈಗ ಹೇಗೆ ಆಗ ಇರಾನ್, ಇರಾಕ್, ಯವನ ದೇಶ ಹೇಳಿದೆ, ಅಲ್ಲಿ ಕುದುರೆಗಳಿಗೆ ಭಾಳ ಪ್ರಸಿದ್ಧಿ ಅದು. ಹಾಗೆ ಕೆಲವು ದೇಶದಲ್ಲಿ ಹಸುಗಳಿಗೇ ಪ್ರಸಿದ್ಧಿ. ಗುಜರಾತು ಗುರ್ಜರ ದೇಶ ಅಂತ ಆ ಕಾಲದಲ್ಲಿ ಕರೀತಾ ಇದ್ದರು. ಗುರ್ಜರ ದೇಶದ ಹಸುಗಳು ಅಂತ ಹೇಳಿದರೆ ಅದು ಒಂದೊಂದು ಕೂಡ ದ್ರೋಣ ಹಾಲು ಕೊಡ್ತಾ ಇತ್ತಂತೆ. ದ್ರೋಣ ಅಂತ ಹೇಳಿದರೆ 14 ಸೇರು ಒಂದು ಕಳಸಿಗೆ. ಒಂದೊಂದು ಹಸುಗಳು ಕಳಸಿಗೆ ಎಷ್ಟು ಹಾಲು ಕೊಡ್ತಾ ಇತ್ತು. ಭಾರತೀಯದ್ದು, ಅದು ಯಾವ್ದು ಜರ್ಸಿಗಳಲ್ಲ, ಭಾರತೀಯ ತಳಿ. ಇವತ್ತು ಗಿರ್ ತಳಿಗಳೆಲ್ಲ ಉಂಟಲ್ಲೋ, ಅದು ಗುಜರಾತಿನಿಂದ ಬಂದಿರುವಂಥದ್ದು. ಅಂಥ ತಳಿ, ಭಾರತೀಯ ತಳಿ, ಅದು ಅಷ್ಟು ಹಾಲು ಕೊಡ್ತಿತ್ತು. ಒಂದು ದ್ರೋಣದಷ್ಟು ಹಾಲು ಕೊಟ್ಟರೆ ಆ ಹಾಲಿನಿಂದ 3 ಪ್ರಸ್ಥ ಅಂದರೆ 3 ಸೇರಿನಷ್ಟು ಬೆಣ್ಣೆ ತೆಗಿತಿದ್ರಂತೆ. ಲೆಕ್ಕಾಚಾರ 14 ಸೇರು ಹಾಲಿನಿಂದ 3 ಸೇರು ಬೆಣ್ಣೆ ಬರ್ತಿತ್ತು ಅಂತ. ಇವತ್ತು ನಾವು 14 ಸೇರು ಹಾಲು ಹಾಕಿ ಹಾಡಿದ್ರೆ 1 ಸೇರು ಬೆಣ್ಣೆ ಸಿಗುವುದು ಕಷ್ಟ ಅಂತ. ಅಷ್ಟು ಸತ್ವಭರಿತವಾದಂತಹ ಹಸುಗಳಿಗೆ ಪ್ರಸಿದ್ಧವಾದದ್ದು ಗುರ್ಜರ ದೇಶ. ಹೀಗೆ ಒಂದೊಂದು ದೇಶ ಒಂದೊಂದಕ್ಕೆ. ಬಹುಶಃ ಚೇದಿ ದೇಶ ನಾಯಿಗಳಿಗೆ ಪ್ರಸಿದ್ಧಿ ಇದ್ದದ್ದು ಇರಬೇಕು. ಅದು ನಾಯಿಗಳಿಗೆ ಸಂಸ್ಕೃತದಲ್ಲಿ ಗ್ರಾಮಪಾಲ ಅಂತ ಒಂದು ಹೆಸರು ಕರೀತಾರೆ, ಗೃಹಪಾಲ ಅಂತ ಮತ್ತೊಂದು ಹೆಸರಿದೆ. ಅಂದರೆ ಮನೆಯನ್ನು ಸಂರಕ್ಷಣೆ ಮಾಡುವಂಥ, ಮನೆಗೆ ಒಳಗೆ ಬರಲಿಕ್ಕಿಲ್ಲ, ಮನೆ ಹೊರಗಿದ್ದು ಬಕ್ಬವು ಅಂತ ಕರೆಯುವಂಥದ್ದು, ಬಂದವರನ್ನು ಜ್ಞಾಪಿಸುವವುಗಳು ಅಂತ. ಈ ಒಂದು ಗೃಹಪಾಲ ಶಿಶುಪಾಲ ಗೃಹಪಾಲ ಹೊಂದುತ್ತಲ್ವ, ಅವನು ಬಂದು ನನ್ನನ್ನು ಈ ದೇವರಿಗೆ ಆಹುತಿ ಕೊಡುವುದಕ್ಕೋಸ್ಕರ ಸಿದ್ಧವಾದಂತಹ ಪುರೋಡಾಶಕ್ಕೆ ತಾನು ಮನಸ್ಸು ಮಾಡಿದ್ದಾನೆ. ಆದ್ದರಿಂದ ಇದು ಅಲ್ಲಿ ಹೋಗಬಾರ್ದು, ನಿನಗೆ ಸೇರಬೇಕಾದಂತಹ ಸೊತ್ತು ಇದನ್ನು ಸಂರಕ್ಷಣೆ ಮಾಡಬೇಕು ದೇವ ಅಂತ ಕೇಳಿಕೊಳ್ತಾಳೆ. 3ನೇ ಅಂಶದಲ್ಲಿ ಅಲ್ಲಿ ಯಾಕೆ ಕೇಳಿಕೊಳ್ಳುವುದು? ಇದಕ್ಕೋಸ್ಕರ ನನ್ನನ್ನು ರಾಕ್ಷಸೇನ ವಿಧಿನ ಅಂತಾಳೆ ಅವಳು. ರಾಕ್ಷಸ ವಿಧಾನದಿಂದ ನನ್ನನ್ನು ನೀನು ಸ್ವೀಕಾರ ಮಾಡು. ಯಾಕೆಂದರೆ ತಂದೆ ಸ್ವತಃ ಕೈ ಎತ್ತಿ ದಾನ ಮಾಡುವುದಕ್ಕೆ ಸಿದ್ಧ ಇಲ್ಲ, ಯಾಕೆಂದರೆ ಮಗ ಹೇಳಿದ ಹಾಗೆ ಅಂತ ಸುಮ್ಮನೆ ಕೂತಿದ್ದಾನೆ. ಅಣ್ಣ ಅವನು ಜರಾಸಂಧನ ಅನುಯಾಯಿಯಾಗಿ ಮಾಡಬಾರ್ದ ಕೆಲಸ ಮಾಡ್ತಾನೆ, ಅವನು ನಿನಗೆ ದಾನ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ನಿನ್ನ ವಿವಾಹ ಆಗಬೇಕಾದ್ರೆ ನಮ್ಮ ವಂಶದಲ್ಲಿ ಒಂದೋ ಸ್ವಯಂವರ, ಇಲ್ಲಿ ಹೋದರೆ ರಾಕ್ಷಸ ವಿವಾಹ ಅಂತ ಇದೊಂದು. 8 ವಿವಾಹದಲ್ಲಿ ರಾಕ್ಷಸ ವಿವಾಹ ಒಂದು. ಅದು ಕ್ಷತ್ರಿಯರಿಗೆ ಮಾತ್ರ ವಿಹಿತ. ಕ್ಷತ್ರಿಯರು ರಾಕ್ಷಸ ಮತ್ತು ಗಾಂಧರ್ವ ಅನ್ನುವ ವಿವಾಹ ಮಾಡಿಕೊಳ್ಳುವುದಕ್ಕೆ ಅರ್ಹರಿದ್ದಾರೆ. ರಾಕ್ಷಸ ವಿವಾಹ ಅಂದರೆ ಏನು? ಸಂಬಂಧಿಕರನ್ನೆಲ್ಲ ಹೊಡೆದು ಬಡಿದು ಹೆಣ್ಣನ್ನು ಕರ್ಕೊಂಡು ಹೋಗಿ ಮನೆಯಲ್ಲಿ ಮದುವೆ ಮಾಡಿಕೊಳ್ಳೋದು. ಇದಕ್ಕೆ ರಾಕ್ಷಸ ವಿವಾಹ ಅಂತ, ದರೋಡೆ ಅಂತ ಹೆಸರು. ಈ ರೀತಿಯ ಮದುವೆ ಮಾಡೋದು. ಆ ವಿವಾಹವನ್ನು ನೀನು ಮಾಡಿಕೊ. ಆದರೆ ಈ ರೀತಿ ವಿವಾಹ ಮಾಡುವಾಗ ನನ್ನ ಆಪ್ತರಾದಂತಹ ತಂದೆಯನ್ನು, ಅಣ್ಣನನ್ನು, ಅವರನ್ನೆಲ್ಲ ಹೊಡೆದು ಸಾಯಿಸಬೇಕು ಅಂತ ನಿನಗೆ ಬೇಸರ ಆಗ್ಬೋದು. ಅದಕ್ಕೂ ಅವಕಾಶ ಇಲ್ಲ. ನಾವು ಊರ ಹೊರಗೆ ಕುಲದೇವಿಯ ಪೂಜೆ ಮಾಡುವುದಕ್ಕೋಸ್ಕರ ನಾಳೆ ಅಲ್ಲ ನಾಡಿದ್ದು ಬೆಳಿಗ್ಗೆ, ನಾಳೆ ನಾನು ಅಲ್ಲಿ ಹೊರಗೆ ಬರುವವಳಿದ್ದೇನೆ. ಬೆಳಗ್ಗೆ 8 ಗಂಟೆಯ ಕರ್ಕಟಕ ಲಗ್ನದಲ್ಲಿ. ಆ ಹೊತ್ತಿಗೆ ನೀನು ಅಲ್ಲಿ ಬಂದರೆ ನಾನು ನಿನ್ನ ರಥದಲ್ಲಿ ನಿನ್ನ ಊರಿಗೆ ಬರುವುದಕ್ಕೆ ಸಿದ್ಧ. ನೀನು ಯಾರನ್ನೂ ಬಡಿಯುವ ಕೆಲಸ ಇಲ್ಲ. ಹೀಗೊಂದು ಅನುಕೂಲ ಇದೆ ಅಂತ ಇದನ್ನು ಬರೆದಿದ್ದಾಳೆ ತನ್ನ ಪತ್ರದಲ್ಲಿ. ಇಷ್ಟು ಬರೆದ ಮೇಲೆ ಕೊನೆಗೆ ಅಕಸ್ಮಾತ್ ನೀನು ಬರದೇ ಹೋದರೆ, ಅದು ಉಂಟಾ ಕೊನೆಗೆ, ನೀನು ಒಂದು ವೇಳೆ ನೀನು ಬರದೇ ಹೋದರೆ ಆವಾಗ ಜಕ್ಯಾಂ ಅಸೂನಪಿ ವ್ರತ ಕೃಷಾನ್ ಶತಜನ್ಮಭಿ ಸ್ಯಾತ್. ಜಕ್ಯಾಂ ಅಸೂನಪಿ, ನಾನು ಇಲ್ಲಿಯ ತನಕ ಅದೆಷ್ಟೋ ವ್ರತದಿಂದ ಕೃಶವಾದ ಶರೀರವನ್ನು ಧರಿಸಿದ್ದೇನೆ. ಆ ವ್ರತಗಳೆಲ್ಲ ನಿನ್ನನ್ನು ಪಡೆಯುವುದಕ್ಕೋಸ್ಕರ. ನೀನು ಒಂದು ವೇಳೆ ಬರದೇ ಹೋದರೆ ಈ ಶರೀರವನ್ನು ನಿನಗೋಸ್ಕರ ಬಿಡುವುದು. ಮುಂದೆ 100 ಜನ್ಮ ಆದರೂ ತೊಂದರೆ ಇಲ್ಲ, ನಿನ್ನ ಕೈ ಹಿಡಿಬೇಕು ಅಂತ ನಾನು ಆಲೋಚಿಸಿದ್ದೇನೆ ಅಂತ ಇಷ್ಟು ಬರೆದು ಕಳಿಸಿದಂತಹ ಪತ್ರ ಅಂತ ಶ್ರೀಮದ್ ಭಾಗವತದಲ್ಲಿದೆ. ಅದನ್ನೇ ಶ್ರೀಮದ್ ವಾದಿರಾಜರು ಅದೇ ವಿಷಯ, ಅದು ಇಡೀ ವೇದದ ಸಾರ ಅದರಲ್ಲಿ ಹೇಗೆ ಸೇರಿದೆ ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಅದನ್ನು ಮತ್ತೆ ನಾಳೆ 6 ಸೇರಿದಾಗ ಅವಲೋಕನ ಮಾಡೋಣ. ನಾಳೆ ಪತ್ರವಾಚನ, ನಾಳೆ ದಿವಸ. ಶ್ರೀಕೃಷ್ಣಾರ್ಪಣಮಸ್ತು.